ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಮೊದಲನೇದಾಗಿ ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ, ಹಾಗೆ ಹೊಸದಾಗಿ ನೋಡೋರಿಗೆ, ಆಲ್ರೆಡಿ ನೋಡ್ತಾ ಇರೋರಿಗೆ, ಶ್ರೀ ಅಂತ ಹೇಳಿದ್ರೆ 19ನೇ ತಾರೀಕು ಏನು ಹಬ್ಬ ಬರ್ತಾ ಇದೆ, ನಮ್ಮೆಲ್ಲರಿಗೂ ಹೊಸ ವರ್ಷ ಶ್ರೀ ಹರಾಭವ ನಾಮ ಸಂವತ್ಸರದ ಯುಗಾದಿ ಫಲಗಳನ್ನ ನೋಡೋಣ. ಹಾಗೆ ಲಗ್ನಗಳ ಪ್ರಕಾರನೇ ಹೆಚ್ಚು ಒತ್ತನ್ನ ಕೊಡಿ. ಮಾನಸಿಕ ವಿಚಾರವಾಗಿ ಅಥವಾ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ನೀವು ರಾಶಿಯಿಂದ ತಿಳ್ಕೊಳ್ಳಿ. ಬಟ್ ಲಗ್ನ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಹಾಗಾಗಿ ಲಗ್ನದಿಂದ ತಗೊಳ್ಳಿ. ಹಾಗೆ ಈ ವರ್ಷ ಯಾವ್ಯಾವ ಲಗ್ನಕ್ಕೆ ಹೇಗಿರುತ್ತೆ ನೋಡೋಣ. ಇದಕ್ಕೂ ಮೊದಲು ರಾಹು ರೆಮಿಡಿ ಕ್ಲಾಸ್ ಯಾರ್ಯಾರು ಅಟೆಂಡ್ ಮಾಡಿದ್ರಿ ನಮ್ಮ ಒಂದು ಸಂಸ್ಥೆ ಕಡೆಯಿಂದ, ನಿಮಗೆ ಈ ಬಾರಿ ಅಮಾವಾಸ್ಯೆ 18ನೇ ತಾರೀಕು ಬೆಳಗ್ಗೆನೆ ಶುರುವಾಗೋದ್ರಿಂದ 8:25ಕ್ಕೆ, 19ನೇ ತಾರೀಕು 9:25ಕ್ಕೆ ಎಂಡ್ ಆಗೋದ್ರಿಂದ ಹಬ್ಬನ ನಾವು ಸೂರ್ಯ ಉದಯಕ್ಕೆ ತಗೋತೀವಿ ಅಂತ ಹೇಳಿದ್ರೆ 19ನೇ ತಾರೀಕು ಬೆಳಗ್ಗೆ ಸೂರ್ಯ ಉದಯ 6:25ರಿಂದನೇ ಲಗ್ನ ಕೌಂಟ್ ಮಾಡ್ತೀವಿ. ಬಟ್ ರಾಹು ರೆಮಿಡಿ ಕ್ಲಾಸಸ್ ಯಾರು ಅಂದ್ರೆ ಅಟೆಂಡ್ ಮಾಡಿದ್ದೀರಾ, ನಿಮಗಳಿಗೆ ಅಮಾವಾಸ್ಯೆ ದಿವಸ ಏನು ನೀವು ಗೈಡ್ ಮಾಡಿದ್ದೀನಿ ಅಥವಾ ನೀವೇನು ಮಾಡಬೇಕಲ್ವಾ, 18ನೇ ತಾರೀಕು ಸಂಜೆ ನೀವು ಮಾಡ್ಕೊಳ್ಳಿ. 19ನೇ ತಾರೀಕು ಸಂಜೆ ಅಷ್ಟರೊಳಗಡೆ ಆಲ್ರೆಡಿ ಪ್ರಥಮಿ ಶುರುವಾಗ್ಬಿಟ್ಟಿರೋದ್ರಿಂದ ನೀವು ಹಿಂದಿನ ದಿವಸನೇ ಮಾಡ್ಕೊಳ್ಳಿ. ಇದು ರಾಹು ಕ್ಲಾಸ್ ಅಟೆಂಡ್ ಮಾಡಿರೋರಿಗೆ ಗೈಡೆನ್ಸ್ ನಮ್ಮ ಸಂಸ್ಥೆ ಕಡೆಯಿಂದ. ನೆಕ್ಸ್ಟ್ ಈ ವರ್ಷ ಅಂದ್ರೆ 19ನೇ ತಾರೀಕು ನಮಗೆ ನ್ಯೂಮರಾಲಜಿ ಪ್ರಕಾರನು ತುಂಬಾನೇ ಚೆನ್ನಾಗಿದೆ. ಹಾಗೆ ಈ ಒಂದು ಫಲಗಳು ಈಗೇನು ನಾವು ಡಿಸ್ಕಸ್ ಮಾಡ್ತೀವಲ್ಲ, ಇದನ್ನ ಜೂನ್ 1 ವರೆಗೂ ಮಾತ್ರ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ಗುರುಗ್ರಹರು ಪುನಃ ಅವರು ಉಚ್ಚ ಸ್ಥಾನಕ್ಕೆ ಬರ್ತಾರೆ, ಆಗ ಫಲಗಳು ಚೇಂಜ್ ಆಗುತ್ತೆ. ಹಾಗೆ ಪ್ರತಿ ವರ್ಷ ಯುಗಾದಿ ಭವಿಷ್ಯ ಮತ್ತೆ ಸಂಕ್ರಾಂತಿ ಭವಿಷ್ಯ ಪೂರ್ತಿ ಭವಿಷ್ಯ ನೋಡ್ತಾನೆ ಇರ್ತೀರಾ. ಯಾವ ವರ್ಷನಾದ್ರೂ ಯಾವ್ದಾದ್ರು ಸರಿಯಾಗಿ ಆಗಿದೆಯಾ ಅಂದ್ರೆ ನೀವು ನೋಡ್ತಾ ಇದ್ದೀರಲ್ವಾ, ವಿಡಿಯೋಸ್ ನೋಡ್ತೀರಾ ಅಥವಾ ಯೂಶಲಿ ನೋಡ್ತೀರಾ ಅಲ್ವಾ, ಈ ರಾಶಿಯವ್ರಿಗೆ ಹೀಗೆ ಹಾಗೆ, ಈ ರೆಮಿಡಿ ಮಾಡಿ ಚಿನ್ನದಂತಹ ಒಂದು ಟೈಮ್ ಬರುತ್ತೆ, ಈ ರೆಮಿಡಿ ಮಾಡಿ ಬೆಳ್ಳಿ ಟೈಮ್ ಬರುತ್ತೆ. ಇಲ್ಲ, ನಿಮ್ಮ ಜನ್ಮ ಜಾತಕದಲ್ಲಿ ಏನು ಫಲ, ಏನು ಯೋಗ ಆಸ್ ಪರ್ ಯುವರ್ ಕರ್ಮ ಇದೆಯೋ ಅದೇನೆ ಬರೋದು. ದಯವಿಟ್ಟು ಯಾರು ಆ ಥರ ನಂಬಿ ಮೋಸ ಹೋಗಬೇಡಿ. ಎರಡನೇದೇನಪ್ಪ ಅಂತ ಹೇಳಿದ್ರೆ ದಶಾಭುಕ್ತಿ ಅಲ್ಟಿಮೇಟ್ ನಿಮ್ಮ ಒಂದು ಜನ್ಮ ಜಾತಕ ಅಲ್ವಾ, ಹಾಗಾಗಿ ನಿಮ್ಮ ದಶಾಭುಕ್ತಿಗಳಲ್ಲಿ ಏನಿರುತ್ತೋ ಅದೇನೆ ನಿಮ್ಗೆ ಸಿಗೋದು. ಹಾಗಾಗಿ ಈ ರೆಮಿಡಿ ಮಾಡಿ ಯುಗಾದಿ ಹಬ್ಬ ದಿವಸ ನಿಮ್ಗೆ ಹಣದ ಸುರಿಮಳೆ ಆಗುತ್ತೆ, ಈ ಹಬ್ಬ ಮಾಡಿ ನಿಮ್ಗೆ ಚಿನ್ನದಂತಹ ಟೈಮು, ಈ ರೆಮಿಡಿ ಮಾಡಿ ನಿಮ್ಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಮುಟ್ಟಿದ್ದು ಚಿನ್ನನೂ ಆಗೋದಿಲ್ಲ, ನಾರ್ಮಲ್ ಮಳೆಗೇನೆ ಅಭಾವ ಇದೆ, ಇನ್ನು ಹಣದ ಸುರಿಮಳೆನೂ ಆಗೋದಿಲ್ಲ. ದಯವಿಟ್ಟು ಈ ತರ ಮರ್ಕ್ಯುರಿ ಓರಿಯೆಂಟೆಡ್ ಅಸ್ಟ್ರಾಲಜರ್ಸ್ ತುಂಬಾನೇ ಇದ್ದಾರೆ. ವಿಡಿಯೋಗಳನ್ನ ನೀವು ನೋಡುವಾಗ ನೀವು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಎಷ್ಟು ಕೇಪಬಿಲಿಟಿ ಇದೆ ಅಂತ ಹೇಳಿ. ಹಾಗಾಗಿ ನಿಮಗೆ ಗುರು ಹೇಗಿರುತ್ತೆ ಆ ತರ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಡನ್. ಬನ್ನಿ ನಾವು ಮೊದಲನೇದಾಗಿ ಲಗ್ನಗಳ ಪ್ರಕಾರ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಅದಾದ ನಂತರ ದೇಶಕ್ಕೆ ಯಾವ ರೀತಿ ಈ ಒಂದು ಫಲ ಅಥವಾ ಪ್ರಭಾವಗಳು ಬೀರುತ್ತೆ ಅಂತ ನಾವು ನೋಡೋಣ. ಆವತ್ತಿನ ದಿವಸ ನಾನಿಲ್ಲಿ ಎಕ್ಸ್ಟ್ರಾ ಜಾಗ ಬೇಕು ಅಂತ ಹೇಳಿ ಹೊರಗಡೆ ಬರಿತಾ ಇದ್ದೀನಿ. ಶುಕ್ರ ಚಂದ್ರ ಮೀನ ರಾಶಿಯಲ್ಲಿ ಇಷ್ಟು ಗ್ರಹಗಳಿರುತ್ತೆ, 4 ಗ್ರಹಗಳಿರುತ್ತೆ, ತೊಂದರೆ ಇಲ್ಲ. 4 ಗ್ರಹಗಳಲ್ಲಿದ್ರೆ 5 ಇರೋ 9 ಅಲ್ಲೇ ಇರ್ಲಿ, ತೊಂದರೆ ಇಲ್ಲ. ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ನಡೀತಾ ಇರುವಂತಹ ದಶ ಅಂತರ್ದಶಾಸ್ ಪ್ಲಸ್ ಪೆಂಡಿಂಗ್ ಕರ್ಮಾಸ್, ನಿಮ್ ಚಾರ್ಟ್ ಅಲ್ಲಿ ಏನ್ ಪೆಂಡಿಂಗ್ ಕರ್ಮಾಸ್ ಇದೆ, ಎಂಡ್ ಆಫ್ ದ ಡೇ ನಿಮ್ದೇ ಚಾರ್ಟ್. ಇದು ಗೋಚಾರ ಫಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಇದು ಗೋಚಾರ ಫಲ. ಬನ್ನಿ ಲಗ್ನದ ಪ್ರಕಾರ ಯಾರಿಗೆ ಹೇಗಿರುತ್ತೆ ಅಂತ ನೋಡೋಣ. ಹಾಗೆ ದೇಶದ್ದು ಕೂಡ ನಾವು ಆಡ್ ಮಾಡ್ಕೊಂಡು ಹೋಗ್ತಾ ಇರೋಣ. ವಿಡಿಯೋ ಏನಾದ್ರು ಲೆಂತ್ ಆದ್ರೆ ನಿಮ್ದು ಲಗ್ನ ಏನ್ ಬರುತ್ತಲ್ವಾ ನೀವು ಅದನ್ನ ನೋಡ್ಕೊಂಡು ಹೋಗಿ. ಬಟ್ ಎಂಡ್ ಆಫ್ ದ ಡೇ ಇದೇನೇ ನಿಜ, ಸುಮ್ಮನೆ ಆಸೆ ಇಟ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಒಂದು ಕ್ಲೈಂಟು ತುಲಾರಾಶಿಯವರು 9ನೇ ಮನೇಲಿ ಗುರು ಇದೆ, ತುಂಬಾ ಒಳ್ಳೆ ಟೈಮು, ಭಾಗ್ಯದಲ್ಲಿ ಗುರು ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಬಿದ್ದಾರೆ ಗುರು ರೆಟ್ರೋ ಆದಾಗ. ಬಟ್ ಅವ್ರ ದಶಾ ಚೆನ್ನಾಗಿಲ್ಲ, ಅವ್ರ ದಶಾ ಅಷ್ಟಮಾಧಿಪತಿ ದಶಾ ನಡೀತಾ ಇದೆ. ಅದೇ ಹೇಳದ್ನಲ್ವಾ, ಲಗ್ನಗಳ ಪ್ರಕಾರ ಯಾರು ಅಷ್ಟು ತಲೆ ಕೆಡ್ಸ್ಕೊಳಲ್ಲ ಅಂತ ಹೇಳಿ. ಹಾಗೆ D9 D1 D9 ನೋಡೋದೇನೆ ನಿಮ್ಗೆ ಯಾರಾದ್ರೂ ಜ್ಯೋತಿಷ್ಯ ಹೇಳ್ತಿದಾರಂದ್ರೆ ನೀವೇ ಅರ್ಥ ಮಾಡ್ಕೊಬಿಡ್ಬೇಕು ಅವ್ರು ಯಾವ ರೀತಿ ಅಥವಾ ಎಷ್ಟರ ಮಟ್ಟಿಗೆ ನಿಮ್ಗೆ ಅವರು ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಬನ್ನಿ, ಈ ಬಾರಿ ಮೀನ ಲಗ್ನ ಬಿದ್ದಿದೆ ಅಂದ್ರೆ ಅವತ್ತು ಬಂದಿದೆ. 6:25ಕ್ಕೆ ಸೂರ್ಯ ಉದಯಕ್ಕೆ
ಸೊ ಹೇಗಿದೆ ಅಂತ ನಾವು ನೋಡೋಣ. ನವಾಂಶದಲ್ಲಿ ಕರ್ಕಾಟಕ ಲಗ್ನ ಸೊ ಬಂದಿರೋದ್ರಿಂದ ಸೊ ಡೆಫಿನೆಟ್ಲಿ ಈ ವರ್ಷದ ಫಲಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೀನ ಲಗ್ನದವ್ರಿಗೆ ನಾವು ಡಿಸ್ಕಸ್ ಮಾಡೋಣ, ಇವ್ರಿಗೆ ಯಾವ ರೀತಿ ಇರುತ್ತೆ ಈ ವರ್ಷ ಅಂತ ಹೇಳಿ. ಬಟ್ ಜೂನ್ 1 ತಾರೀಕು ಆದ್ಮೇಲೆ ಪುನಃ ಗುರು ಚೇಂಜ್ ಆಗೋದ್ರಿಂದ ರಿಸಲ್ಟ್ಸ್ ಚೇಂಜ್ ಆಗುತ್ತೆ. ಮಂತ್ಲಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅವಾಗೂ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಬನ್ನಿ, ಮೊದಲನೇದಾಗಿ ಲಗ್ನಾಧಿಪತಿ ಗುರು ಯಾರ್ಗೆ, ಮೀನ ಲಗ್ನದವ್ರಿಗೆ ಲಗ್ನಾಧಿಪತಿ ಗುರು. ಸೊ ಲಗ್ನಾಧಿಪತಿ ಗುರು ಎಲ್ಲಿ ಕೂತಿದ್ದಾರೆ, 4th ಹೌಸ್ ಅಲ್ಲಿ. ಸೊ ಇದೊಂದು ವಿಪರೀತ ರಾಜಯೋಗ ಅಂತ ಹೇಳಬಹುದು. ಕ್ಲಿಯರ್ ಆಗಿ ನನ್ ಸೆಂಟೆನ್ಸ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಲಗ್ನಾಧಿಪತಿ ಕೇಂದ್ರದಲ್ಲಿ, ಸೊ ವೆರಿ ಗುಡ್, ಓಕೆ, ಕೇಂದ್ರದಲ್ಲಿ. ಆದರೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಿದ್ದಾರೆ ಯಾರು, ನಾರ್ಮಲ್ ಅಸ್ಟ್ರಾಲಜರ್ಸ್. ಯಾರು ರಿಸರ್ಚ್ ಓರಿಯೆಂಟೆಡ್ ಅಸ್ಟ್ರಾಲಜರ್ಸ್ ಇರ್ತಾರೆ, ಲೈಕ್ ನಮ್ಮ ಗುರುಗಳು, ಸೊ ನಮ್ಮ ಡಿಪ್ಲೊಮಾ ಗುರುಗಳು ಆ ಥರ ರಿಸರ್ಚ್ ಓರಿಯೆಂಟೆಡ್ ಇರ್ತಾರೆ, ಅಥವಾ ಅವ್ರ ಅಂಡರಲ್ಲಿ ನಾವು ಯಾರು ಇದ್ದೀವಲ್ಲ ನಾವೆಲ್ಲರೂ ಕೂಡ ರಿಸರ್ಚ್ ಓರಿಯೆಂಟೆಡ್ ಇರೋದ್ರಿಂದ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ಅಂದ್ರೆ ನೆಕ್ಸ್ಟ್ ಸ್ಟೆಪ್, ಅದಕ್ಕೂ ಮುಂದೆ ಹೋಗಿ. ಮೊದಲನೇದಾಗಿ ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿ ಇದ್ದಾಗ ಏನಾಗುತ್ತೆ, 4th ಹೌಸ್ ಗುರು ಡೆಫಿನೆಟ್ಲಿ ಸುಖ ಭಾವ. ಸೊ ಹಾಗೆ 4th ಹೌಸ್ಗೆ ಸಂಬಂಧಪಟ್ಟ ಹಾಗೆ ನೇಮು, ಫೇಮು, ಪಬ್ಲಿಕ್, ಸೊಸೈಟಿ, ಹಾಗೆ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರದಲ್ಲಿ. ಸೊ ತುಂಬಾನೇ ಪವರ್ಫುಲ್ ಯೋಗ ಇಲ್ಲಿವರೆಗೂ. ಇಲ್ಲಿ ಇಷ್ಟೇ ಗೊತ್ತಿರೋದು ಅಲ್ವಾ. ಈಗ ಬನ್ನಿ, ಮುಂದೆ ಬನ್ನಿ ಸ್ವಲ್ಪ. ಜಾತಕದಲ್ಲಿ ಡೆಸ್ಪಾಸಿಟರ್ಸೇ ವರ್ಕ್ ಆಗೋದು, ಹಾಗಾಗಿ ನೋಡ್ಕೋಬೇಕಾಗುತ್ತೆ. ನವಾಂಶದಲ್ಲಿ ಮೇಷದಲ್ಲಿ ಇರುತ್ತೆ ಗುರು ಅವತ್ತಿನ ದಿವಸ. ಸೊ ಅದರರ್ಥ ಈ ವರ್ಷ ತುಂಬಾ ಜನ ಏನ್ ಮಾಡ್ತಾರಂತ ಹೇಳಿದ್ರೆ, ದೇ ವಿಲ್ ಸ್ಟಾರ್ಟ್ ಸಮಥಿಂಗ್ ನ್ಯೂ. ಸೊ ಇನ್ನೊಬ್ರ ಅಂಡರಲ್ಲಿ ವರ್ಕ್ ಮಾಡಿದ್ದು ಸಾಕು, ಸೊ ನಾವೇ ಓನ್ ಆಗಿ ಏನಾದ್ರೂ ಮಾಡ್ಬೇಕು ಅನ್ನೋ ಥಾಟ್ಸ್ ಹೆವಿ ಬರುತ್ತೆ. ಓಕೆ, ಇದು ಲಗ್ನಾಧಿಪತಿ ವಿಚಾರವಾಗಿ. ಆದರೆ ಆದರೆ ಅದರ ಡೆಸ್ಪಾಸಿಟರ್ ಮರ್ಕ್ಯುರಿ ಎಲ್ಲಿದ್ದಾರೆ ನೋಡಿ. ನವಾಂಶದಲ್ಲಿ ಆಮೇಲೆ ಕತೆ, ಫಸ್ಟ್ D1 ಅರ್ಥ ಮಾಡ್ಕೊಳ್ಳಿ. D1 ಅರ್ಥ ಆಗದೆ ಎಷ್ಟೋ ಜನ, ನಾನ್ ಹೇಳಿದ್ದು ಈಗ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ, ಬಿಕಾಸ್ ಟಚ್ ಇರೋದಿಲ್ಲ, ಡಿಫರೆಂಟ್ ಆಗಿರುತ್ತೆ. ಎಲ್ಲರೂ ಮೀನರಾಶಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಬಟ್ ಇವ್ರೇನ್ ಈ ತರ ಹೇಳ್ತಿದ್ದಾರೆ, ಇದೇನೆ ನಿಜ. ಸೊ ಅದಕ್ಕೋಸ್ಕರ ಬನ್ನಿ. ಸೊ ಲಗ್ನಾಧಿಪತಿ ಚತುರ್ಥದಲ್ಲಿ, ಆದರೆ ಡೆಸ್ಪಾಸಿಟರ್ 12th ಹೌಸ್ ಅಲ್ಲಿ. ಆದ್ರೆ ಯಾರ ಜೊತೆ ಕೂತಿದ್ದಾರೆ, ರಾಹು ಜೊತೆ ಮತ್ತೆ ಕುಜನ ಜೊತೆ ಕೂತಿದ್ದಾರೆ. ಸೊ ಹಾಗಾಗಿ ಇದರ ಅರ್ಥ ಏನು, ಜೂನ್ 1 ತಾರೀಕುವರೆಗೂ ಮೀನ ಲಗ್ನದವರು ಎಸ್ಪೆಷಲಿ ಗುರು ಮಹಾದಶ, ಬುಧ ಮಹಾದಶ, ಶನಿ ಮಹಾದಶ ನಡೀತಾ ಇದ್ರೆ, ಹಾಗೆ ಗುರು ಯಾಕೆಂತ ಹೇಳಿದ್ರೆ ಅಗೈನ್ ಪುನರ್ವಸು ನಕ್ಷತ್ರದಲ್ಲೇ ಗುರು ಕೂತಿರೋದ್ರಿಂದ ಈ ಒಂದು ದಶಗಳು, ಅಥವಾ ಮೀನ ಲಗ್ನದವ್ರು ಯಾರೇ ಆಗ್ಲಿ ಜೂನ್ 1 ತಾರೀಕುವರೆಗೂ ನಿಮ್ಮ ದಶಭುಕ್ತಿ ಅಂತರ್ಭುಕ್ತಿಗಳೇನಾದ್ರೂ ಚೆನ್ನಾಗಿಲ್ಲ ಅಂದ್ರೆ ಬರ್ದಿಟ್ಕೊಳ್ಳಿ. ಸೊ ಮೋಸ ಹೋಗುವ ಸಾಧ್ಯತೆ, ಯಾವ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ, 4th ಹೌಸ್ ಬೇಸಿಕ್ ಎಜುಕೇಶನ್, ಸೊ ಪ್ರಾಪರ್ಟೀಸ್, ವೆಹಿಕಲ್ಸ್, ಹಾಗೇನ್ ಅದು ನ್ಯಾಚುರಲ್ 3rd ಹೌಸ್ ಆಗಿರೋದ್ರಿಂದ ತುಂಬಾ ಜನ ಮೀನ ರಾಶಿ ಅಥವಾ ಮೀನ ಲಗ್ನದವರು ಇಬ್ಬರಿಗೂ ಆಲ್ರೆಡಿ ಮೋಸ ಆಗಿದ್ರೆ ಓಕೆ, ಇಲ್ಲ ಅಂದ್ರೆ ಮುಂದೆ ಆಗುತ್ತೆ. ಯಾವ ವಿಚಾರ, ಪ್ರಾಪರ್ಟಿನಲ್ಲಿ ಡಾಕ್ಯುಮೆಂಟ್ಸ್, ಈ ಖಾತಾ ಪಾಣಿ ವಿಚಾರವಾಗಿ, ಸೊ ಪ್ರಾಪರ್ಟಿನಲ್ಲಿ ಮೋಸ ಹೋಗುವ ಸಾಧ್ಯತೆ. ನೆಕ್ಸ್ಟ್, ಮೀನ ಲಗ್ನದವರು ಸ್ಕೂಲು ಕಾಲೇಜಸ್ ಏನಾದ್ರು ನಡೆಸ್ತಿದ್ದೀರಾ, ಅಥವಾ ನಿಮ್ಮ ಮಕ್ಕಳಿಗೆ ಎಲ್ಲಾದ್ರೂ ನೀವು ಅಡ್ಮಿಷನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ, ಅಗೈನ್ ಮರ್ಕಿರಿ ಕೂತಿರೋದು ಯಾರ ಜೊತೆ, ರಾಹು ಜೊತೆ, ಕುಜನ್ ಜೊತೆ. ಸೊ ಅಂದ್ರೆ ಸ್ಪಾಟ್ ಅಲ್ಲಿ ಡಿಸಿಷನ್ ತಗೊಂಡು, ಯಾರ್ದೋ ಪಕ್ಕದ ಮನೆಯವ್ರದ್ದು ಎಲ್ಲೋ ಅಡ್ಮಿಷನ್ಸ್ ಮಾಡಿದ್ದಾರೆ, ಆ ಕಾಲೇಜು ತುಂಬಾ ಚೆನ್ನಾಗಿದೆ, ತುಂಬಾ ರಿಚ್ ಕಾಲೇಜು, ಈ ತರ ಶೋ ಅಪ್ಗೆ ಇದು ಟೈಮ್ ಅಲ್ಲ. ಸೊ ಆ ತರ ಏನಾದ್ರೂ ಮೈಂಡ್ ಸೆಟ್ ಬಂದ್ರೆ ನಿಮ್ಗೆ ಹಣ ಕಳ್ಕೋತೀರಾ. ಹಾಗೆ 12ನೇ ಮನೆ ಬುಧನ ನೀಚ ಅಂತ ನಾವು ತಗೊಳ್ತೀವಿ. ಸೊ ಹಾಗಾಗಿ ಬಿ ಕೇರ್ಫುಲ್. ನೀವು ಹೇಳಬಹುದು 2ನೇ ಮನೆ ಅಧಿಪತಿ 9ನೇ ಮನೆ ಅಧಿಪತಿ ಜೊತೆ ಕೂತಿದಾರಲ್ಲ ಮೇಡಮ್ ಅಂತ, ಬಟ್ ಅಲ್ಲಿ ರಾಹು ಇರೋದ್ರಿಂದ ಮೋಸ ಹೋಗುವ ಸಾಧ್ಯತೆ. ಎಸ್ಪೆಷಲಿ ಬರ್ತ್ ಪ್ಲೇಸ್ ಬಿಟ್ಟು 100 ಕಿಲೋಮೀಟರ್ಸ್ ಬಿಟ್ಟು ದೂರ ನೀವೆಲ್ಲಾದ್ರೂ ಹೋಗಿ, ಇಂಡಿಯಾದಲ್ಲೇ ಹೋಗಿ ಅಥವಾ ಹೊರಗಡೆ ದೇಶಕ್ಕೆ ಹೋಗಿ, ಸೊ ನೀವು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಮೋಸ ಹೋಗುವ ಸಾಧ್ಯತೆ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಮೇಲ್ ಐಡಿಸ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿ, ಅಥವಾ ಸೊ ಸರ್ಟಿಫಿಕೇಟ್ಸ್, ಆಲ್ ಕೈಂಡ್ ಆಫ್ ಸರ್ಟಿಫಿಕೇಟ್ಸ್, ಅಥವಾ ನೀವೇನು ಪ್ರಾಜೆಕ್ಟ್ ಮಾಡಿದೀರಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಟ್ಕೊಳ್ಳಿ. ಹಾಗೆ 4ನೇ ಮನೆನ ನಾವು ಸೊ ಕನ್ಸ್ಟ್ರಕ್ಷನ್ ಅಂತ ತಗೊಂತೀವಿ. ಸೊ ಎಸ್ಪೆಷಲಿ ಬಿಲ್ಡರ್ಸ್ ಆಗಿರಬಹುದು, ಅಥವಾ ಕನ್ಸ್ಟ್ರಕ್ಟರ್ಸ್ ಆಗಿರಬಹುದು, ಅಥವಾ ಮೇಸ್ತ್ರಿಗಳು, ಅಥವಾ ಯಾರು ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ನೀವು 2 ಬಾರಿ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಫೈಲ್ ನ ಮೂವ್ ಮಾಡಿ. ಅಗೇನ್ ಡಾಕ್ಯುಮೆಂಟ್ಸ್ ಥ್ರೂ ಬ್ಯಾಂಕ್ ಇಂದನೂ ಕೂಡ ನಿಮಗೆ ಮೋಸ ಹೋಗುವ ಸಾಧ್ಯತೆ. ಸಮ್ ಬ್ಯಾಂಕ್ಸ್, ಅದು ಇಲ್ಲಿಗಲ್ ಬ್ಯಾಂಕ್ಸ್ ಆಗಿರಬಹುದು, ಲೀಗಲ್ ಬ್ಯಾಂಕ್ಸ್ ಆಗಿರಬಹುದು, ಇವುಗಳಿಂದ ಮೋಸ ಹೋಗುವ ಸಾಧ್ಯತೆ ಕ್ಲಿಯರ್ ಆಗಿ ಇದೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಗುರು ನೋಡ್ತಾ ಇದೆಯಲ್ಲ ಮೇಡಮ್ ಅಂತ ಹೇಳಿದ್ರೆ, ಗುರು ನೋಡ್ತಾ ಇದೆ,
ಸೊ ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಲಕ್ಕಿಲಿ ಬಚಾವಾಗ್ತೀರಾ. ಆದ್ರೆ ಫಸ್ಟ್ ಏನು ಕಳ್ಕೊತೀರಾ ಅಥವಾ ಲಾಸ್ ಆಗುತ್ತೆ. ವಿಪರೀತ ಕಳ್ಕೊಳ್ಳೋದು. ಒಂದಷ್ಟು ಪರ್ಸೆಂಟ್ ಕಳ್ಕೊಂಡು ಗುರು ನೋಡ್ತಿದ್ದಾನಲ್ಲ, ಆಮೇಲೆ ಮೇಲೆ ನಿಮ್ಗೆ ತೆಗಿತಾರೆ. ಸೊ ಅಷ್ಟೇ ಕಾನ್ಸೆಪ್ಟ್. ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಗುರುಗೆ 10ನೇ ಮನೇಲಿ ಶನಿ ಬೇರೆ ಕೂತಿದ್ದಾರೆ ಅಂದ್ರೆ ಕರ್ಮ. ಸೊ 10th ಫ್ರಮ್ ಜುಪಿಟರ್ ಈಸ್ ಸೋ ಮೆನಿ ಪ್ಲಾನೆಟ್ಸ್ ಅಲ್ವಾ, ಹ್ಯೂಜ್ ಕಾರ್ಮಿಕ್ ಕನೆಕ್ಷನ್ಸ್. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಲಗ್ನದಲ್ಲಿ ಯಾರ್ಯಾರು ಕೂತಿದ್ದಾರೆ? ಸೂರ್ಯ. ಅವ್ನು ನಿಮ್ಗೆ 6ನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ನೀವೇ ಕ್ರಿಯೇಟ್ ಮಾಡ್ಕೋಬೇಡಿ ಏನನ್ನ ಡಿಸ್ಪ್ಯೂಟ್ಸ್ನ. ಯಾರ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ, ಗೌರ್ಮೆಂಟ್ ವಿಚಾರದಲ್ಲಿ, ಅಥವಾ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ತಲೆನೋವು ಅಥವಾ ಬ್ರೈನ್ ರಿಲೇಟೆಡ್ ಇಶ್ಯೂಸ್ ಹೆವಿ ಬರೋದ್ ತೋರಿಸ್ತಾ ಇದೆ. ಹಾಗಾಗಿ 6ನೇ ಮನೆ ಅಧಿಪತಿ ಲಗ್ನದಲ್ಲಿ ಖಂಡಿತವಾಗ್ಲೂ ಒಳ್ಳೆ ಸೂಚನೆ ಅಲ್ಲ. ಸೊ ಹಾಗಾಗಿ ಬಿ ಕೇರ್ಫುಲ್. ಹೆಲ್ತ್ಗೆ ಹೆಚ್ಚು ಗಮನ ಕೊಡಿ. ತುಂಬಾನೇ ತಲೆನೋವು, ಸ್ಟ್ರೆಸ್. ಆಲ್ರೆಡಿ ಲಗ್ನದಲ್ಲಿ ಶನಿ, ಇವರಿಬ್ಬರದು ಬೇರೆ ಕಂಜಂಕ್ಷನ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಎಚ್ಚರಿಕೆಯಿಂದ ಇರಿ. ಸೊ ಟು ಬಿ ಫ್ರಾಂಕ್, ಹಬ್ಬದ ದಿವಸ ಈ ತರ ವಿಡಿಯೋ ಕೇಳಿಸ್ಕೊಳ್ಳೋಕೆ ನಿಮ್ಗೆ ಇಷ್ಟ ಇಲ್ಲದೆ ಇರಬಹುದು. ಬಟ್ ನಿಜ ಇದೇನೆ. ಮೀನ ಲಗ್ನದವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಜೂನ್ 1ನೇ ತಾರೀಕ್ವರೆಗೂ ಹೆಲ್ತ್ ಹೆವಿ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಓಕೆನಾ? ಬಟ್ ನಿಜ ಹೇಳಿದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೇನೆ ನಿಜ ಹೇಳೋದಕ್ಕೇನೆ 4-5 ವರ್ಷದಿಂದ ಬರೀ ನನಗೆ ಕಮ್ಮಿ ಸಬ್ಸ್ಕ್ರೈಬರ್ಸ್, ಕಮ್ಮಿ ವ್ಯೂವರ್ಸ್ ಇರ್ತಾರೆ. ಸುಳ್ಳು ಹೇಳೋರ್ಗೆ, ಅದೇ ಮರ್ಕ್ಯುರಿ ರಿಲೇಟೆಡ್ ಇರೋರ್ಗೆ 1 ವರ್ಷಕ್ಕೇನೆ ಸೊ ಲಕ್ಷಾಂತರ ವ್ಯೂವರ್ಸ್ ಇರ್ತಾರೆ. ಇಷ್ಟೇ ಡಿಫ್ರೆನ್ಸ್. ಬಟ್ ಎಂಡ್ ಆಫ್ ದ ಡೇ ನ್ಯಾಯನೇ ನಿಲ್ಲೋದು. ಲೇಟ್ ಆದ್ರೂ ಪರವಾಗಿಲ್ಲ. ನೋ ಅಬ್ಜೆಕ್ಷನ್. ಬನ್ನಿ. ನೆಕ್ಸ್ಟ್ 2ನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸೆಕೆಂಡ್ ಲಾರ್ಡ್ ಅಂತ ಹೇಳಿದ್ರೆ ನಿಮ್ಗೆ 2ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ ಯಾರು? ಮೀನ ಲಗ್ನದವರಿಗೆ. ಸೊ ಕುಜ ಎಲ್ಲಿ ಕೂತಿದ್ದಾರೆ? 12ನೇ ಮನೇಲಿ ಕೂತಿದ್ದಾರೆ. ಅದರ್ಥ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಖರ್ಚು ಬರಬಹುದು. ಹೈಯರ್ ಎಜುಕೇಶನ್ಗೆ ಬೇರೆ ಕಡೆ ಹೋಗಬಹುದು. ಸೊ ಹಾಗಾಗಿ ನೋಡ್ಕೊಳ್ಳಿ. ಬಟ್ 12th ಹೌಸ್ನ ನಾವು ಸ್ಲೀಪಿಂಗ್ ಅಥವಾ ನಮ್ಮ ಬೆಡ್ರೂಮ್ ಅಂತ ಕೂಡ ಕರಿತೀವಿ, ಅಥವಾ ಟೆರೇಸ್ ಅಂತ ಎರಡೂ ತಗೋತೀವಿ. ಸೊ ಹಾಗಾಗಿ ಇಲ್ಲಿ ಏನಾದ್ರು ತುಂಬಾ ಸ್ಟಫ್ ಇದ್ರೆ ಆಚೆ ರಿಮೂವ್ ಮಾಡಿ. ಬಟ್ ತುಂಬಾನೇ ಮೈಂಡ್ ಡಿಸ್ಟರ್ಬ್ ಆಗುತ್ತೆ, ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗೆ ಪಾದಗಳಲ್ಲಿ ಸಣ್ಣ ಪುಟ್ಟ ಸ್ಕಿನ್ ಡಿಸೀಸಸ್ ಬರಬಹುದು, ಬ್ಲಡ್ ಇನ್ಫೆಕ್ಷನ್ ಆಗಬಹುದು, ಗುಳ್ಳೆಗಳು ಬರಬಹುದು, ಅಥವಾ ಪಾದಗಳ ನೋವು ಹೆಚ್ಚು ಬರುವಂತಹ ಸಾಧ್ಯತೆ ಹೆವಿ ಇರುತ್ತೆ. ಹಾಗಾಗಿ ನೀವು ನೋಡ್ಕೊಳ್ಳಿ. ಅಗೈನ್ ದ ಡೆಸ್ಪಾಸಿಟರ್ ಇನ್ ದ ಲಗ್ನ. ಸೊ ಹಾಗಾಗಿ ನಾಟ್ ಎ ಫೇವರಬಲ್ ಟೈಮ್ ಫಾರ್ ದೋಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಅಂಡ್ ಸೆಕೆಂಡ್ ಲಾರ್ಡ್ 12th ಹೌಸ್ ಅಲ್ಲಿ ಇರೋದ್ರಿಂದ ಅನ್ವಾಂಟೆಡ್ ಖರ್ಚು. ಯಾವ ವಿಚಾರಕ್ಕೆ ಖರ್ಚು? ಸಡನ್ ಆಗಿ ಮ್ಯಾರೇಜ್ ಕೂಡ ಸೆಟ್ ಆಗ್ಬೋದು ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ 7th ಲಾರ್ಡ್ ಕೂಡ ಆಸ್ಪೆಕ್ಟೆಡ್ ಬೈ ಜುಪಿಟರ್. ಹಾಗಾಗಿ ಅಗೈನ್ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋಣ ಅಂತ ಹೇಳಿ ಲೋನ್ ಮಾಡಿಸ್ಕೊಳ್ಳೋದು. ವಿಪರೀತ ಲೋನ್ ಜಾಸ್ತಿ ಮಾಡ್ಕೋತಾ ಇದ್ದೀರಾ. ಐ ಮೀನ್ ಮಾಡ್ಕೊಳ್ತಾಕೆ ಶುರು ಆಲ್ರೆಡಿ ಮೈಂಡ್ ಹೋಗಿರೋದ್ರಿಂದ ಸೊ ಸ್ವಲ್ಪ ನೋಡ್ಕೊಳ್ಳಿ. ಯಾಕೆ ಎಷ್ಟೊಂದು ಒಳ್ಳೆ ಟೈಮ್ ಇಲ್ಲದೆ ಇರೋದ್ರಿಂದ ಸಡನ್ ಆಗಿ ಕನ್ಸ್ಟ್ರಕ್ಷನ್ ಶುರು ಮಾಡಬಹುದು, ಅಥವಾ ಸೈಟ್ ತಗೊಳ್ಬಹುದು, ವೆಹಿಕಲ್ ತಗೋಬಹುದು. ಸೊ ಈ ತರ, ಅಥವಾ ಮನೆ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಸ್ಟಾಪ್ ಆಗಿದ್ರೆ ಕಂಟಿನ್ಯೂ ಮಾಡಬಹುದು. ಈ ತರ ಎಲ್ಲ ಬರ್ತಾ ಇದೆ, ನೋಡ್ಕೊಳ್ಳಿ. ಅಥವಾ 9th ಲಾರ್ಡ್ ಕೂಡ ಆಗಿರೋದ್ರಿಂದ ಹಿಂದೆ ತಂದೆ ಆರೋಗ್ಯದಲ್ಲಿ ಏನಾದ್ರು ಅವ್ರಿಗೋಸ್ಕರ ನೀವೇನಾದ್ರು ಸ್ಪೆಂಡ್ ಮಾಡಿದ್ರೆ ಅದ್ರದ್ದು ನಿಮ್ಗೇನೆ ಸೊ ವೆಯ್ಟೇಜ್ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ ಯಾರು ನಿಮ್ಗೆ? ಸೊ ಶುಕ್ರ ಎಲ್ಲಿ? ಅಗೈನ್ ಲಗ್ನದಲ್ಲಿ ಕೂತಿದ್ದಾರೆ. ಮೀನ ಲಗ್ನದವರಾಗಿದ್ದು ನಿಮಗೆ ಏನಾದ್ರೂ ಎಸ್ಪೆಷಲಿ ಶುಕ್ರ ಮಹಾದಶ ನಡೀತಾ ಇದೆ ಅಂದ್ರೆ ಬರ್ದಿಟ್ಕೊಬಿಡಿ, ಹೆಲ್ತ್ ಇಶ್ಯೂಸ್ ಕ್ಲಿಯರ್ ಆಗಿದೆ. ಹಾಗಾಗಿ ಸರ್ಜರೀಸ್ ತೋರಿಸ್ತಾ ಇರೋದ್ರಿಂದ ಹೆಲ್ತ್ ಕಡೆ ಹೆಚ್ಚು ಗಮನ ಕೊಡಿ. ಅಷ್ಟಮಾಧಿಪತಿ ಲಗ್ನದಲ್ಲಿ, ಲಗ್ನಾಧಿಪತಿ ಅಷ್ಟಮದಲ್ಲಿ ಒಳ್ಳೆ ಸೂಚನೆ ಅಲ್ಲ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕ್ಯಾನ್ ಬಿ ಹ್ಯಾಪನ್. ಅಗೈನ್ ಗುರು ಕೂತಿರೋದು ಎಲ್ಲಿ? ಮರ್ಕ್ಯುರಿ ಸೈನು. ಸೊ ಒಂದು ಪುಟ್ಟ ವಿಚಾರ ಅದು ಭೂಮ್ ಆಗುತ್ತೆ. ಸೊ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋ ಕೇಪಬಿಲಿಟಿನೂ ಇರೋದಿಲ್ಲ. ಸೊ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಮೀನ ಲಗ್ನ, ಮೀನ ರಾಶಿ ಯಾರಾದ್ರೂ ಲಾಯರ್ಸು, ಜಡ್ಜ್ಗಳು, ಅಥವಾ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀರಾ, ಮೀಡಿಯಾದಲ್ಲಿದ್ದೀರಾ, ಅಥವಾ ಅಸ್ಟ್ರಾಲಜಿನಲ್ಲಿದ್ದೀರಾ, ಎನಿ ಕೈಂಡ್ ಆಫ್ ಅಸ್ಟ್ರಾಲಜಿ, ವಾಸ್ತು, ರೇಖಿ, ನ್ಯೂಮರಾಲಜಿ, ಅಸ್ಟ್ರಾಲಜಿ, ಸೊ ಯಾವುದೇ ಆಗಿರಬಹುದು, ಇದೀರಾ ಅಂತ ಹೇಳಿದ್ರೆ ಅಷ್ಟಮಾಧಿಪತಿ ಲಗ್ನದಲ್ಲಿ, ಲಗ್ನಾಧಿಪತಿ ಚತುರ್ಥ ಭಾವದಲ್ಲಿ. ಸೊ ಹಾಗಾಗಿ ಟ್ರೈನ್ ವಿತ್ ರಾಹು. ಏನಾದ್ರೂ ಇಲ್ಲೀಗಲ್ ಬಿಫೋರ್ ಏನಾದ್ರೂ ಮಾಡಿದ್ರಿ, ಯಾವುದೇ ರೀತಿ ಇಲ್ಲೀಗಲ್ ಆಗಿರಬಹುದು. ಶುಕ್ರ ಬೇರೆ ಲಗ್ನದಲ್ಲಿ ಉಚ್ಚ. ಈ ವರ್ಷ ಆಚೆ ಬರುತ್ತೆ ನೋಡಿ, ಜೂನ್ ಒಳಗಡೆ ಆಚೆ ಬರೋದು ಹೈಲಿ ಇದೆ. ಈಗ ನೀವೇ ನೋಡ್ತಾ ಇದ್ದೀರಾ, ಒಂದಷ್ಟು ಗುರುಗಳು ಅಂತ ಆ ಪ್ಲೇಸ್ ಅಲ್ಲಿ ಕೂತಿರೋರು ಹೋಗಿ ಆಲ್ರೆಡಿ ಜೈಲಲ್ಲಿ ಇದ್ದಾರೆ. ಆ ತರ ಇನ್ನೂ ಒಂದಷ್ಟು ಘಟನೆಗಳು ನಡೆಯೋ ಸಾಧ್ಯತೆ ಹೆಚ್ಚಿದೆ. ಅಂಡ್ ಮೀನ ಲಗ್ನದವರು ಮೀಡಿಯಾದಲ್ಲಿ ಯಾರಾದ್ರೂ ಇದ್ರೆ ಇವರು ಕೂಡ ಸೊ ಹೊರಗಡೆ, ಇವ್ರದ್ದು ವಿಚಾರಗಳು ಹೊರಗಡೆ ಬರೋದು. ಆತರ ರಾಂಗ್ ರೂಟ್ ಅಲ್ಲಿ ಇರೋರ್ಗೆ ಈ ಬಾರಿ ಸೊ ಟೈಮ್ ಈ ತರ ಬಂದಿದೆ, ಆಚೆ ಬರುವ ಸಾಧ್ಯತೆ ಹೈಲಿ ಇದೆ. ನೆಕ್ಸ್ಟ್
ಪಂಚಮಾಧಿಪತಿ ಲಗ್ನದಲ್ಲಿ ಖಂಡಿತವಾಗ್ಲೂ ಮಕ್ಕಳ ವಿಚಾರದಲ್ಲಿ ಒಂದು ಸ್ವಲ್ಪ ಸಮಾಧಾನ ನಿಮ್ಗೆ. ಸೊ ಪೂರ್ವ ಪುಣ್ಯ ಸ್ಥಾನ ಅಂತ ಏನು ಹೇಳ್ತೀವಿ ಪಂಚಮನ, ಹಾಗಾಗಿ ಖಂಡಿತವಾಗ್ಲೂ ಇಷ್ಟೆಲ್ಲ ಸಮಸ್ಯೆಗಳಿದ್ರೂನು ಒಂದು ಲಕ್ ಅನ್ನೋದು, ಒಂದು ಜಸ್ಟ್ ಸಪೋರ್ಟಿಂಗ್ ಅನ್ನೋದು ಖಂಡಿತವಾಗ್ಲೂ ಸಿಗ್ತಾ ಇದೆ. ಸೊ ಹಾಗಾಗಿ ಮನೆ ದೇವರು ಅಥವಾ ನಿಮ್ಮ ಕುಲ ದೇವರು ಯಾರಿದ್ದಾರೆ ಅವ್ರಿಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ. ದೇ ವಿಲ್ ಪ್ರೊಟೆಕ್ಟ್ ಯು. ಅಗೇನ್ ನಾವು 6ನೇ ಮನೆ ಡಿಸ್ಕಸ್ ಮಾಡಿದೀವಿ. 6ನೇ ಮನೆ ಅಧಿಪತಿ ಯಾರು? ಸೂರ್ಯ ಲಗ್ನದಲ್ಲೇ ಇದ್ದಾರೆ. ನೀವೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೋಬೇಡಿ. ಪೇಷನ್ಸ್ ಕೆಲವೊಂದ್ಸರಿ ಬೇಕಾಗುತ್ತೆ. ಅಗೇನ್ 6ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಹೆಲ್ತ್ ಕಡೆ ಗಮನ ಕೊಡಿ. ತುಂಬಾ ಲೋನ್ಗೆ ಯಾರಾದ್ರೂ ಟ್ರೈ ಮಾಡ್ತಿದ್ದೀರಾ ಅಥವಾ ಡೈಲಿ ರುಟೀನ್ ಅಥವಾ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಕೆಲಸ ಆಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಆ ವಿಚಾರವಾಗಿ ನೀವು ರೆಮಿಡೀಸ್ ನಿಮ್ಮ ವೈಯಕ್ತಿಕ ಜಾತಕಕ್ಕೆ ತಕ್ಕ ಹಾಗೆ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು 10ನೇ ಮನೆ ಅಧಿಪತಿ ಗುರು ಅಗೇನ್ 4ರಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಇಷ್ಟೆಲ್ಲಾ ಸಮಸ್ಯೆಗಳ ಮಧ್ಯ ದಶಾಭುಕ್ತಿ ಚೆನ್ನಾಗಿದ್ರೆ ಸಡನ್ ಆಗಿ ನೇಮು ಫೇಮು ಬರ್ತಾ ಇದೆ. ಯಾವ ವಿಚಾರಕ್ಕೆ ಬರ್ತಾ ಇದೆ? ಕರಿಯರ್ ರಿಲೇಟೆಡ್ ಆಗಿರಬಹುದು, ಅಥವಾ ನಿಮ್ಮ ತಂದೆ ವಿಚಾರವಾಗಿ, ತಂದೆ ಮನೆ ಕಡೆ ವಿಚಾರವಾಗಿ, ಅಥವಾ ಹೀಗೆ ನೀವು ಫೇಮಸ್ ಆಗೋದು ತೋರಿಸ್ತಾ ಇದೆ. ಇದೊಂದು ಒಳ್ಳೆ ವಿಚಾರ. 5ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ವಿಚಾರ, 10ನೇ ಮನೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ವಿಚಾರ. ಹಾಗೆ ನಿಮಗೆ ಇಷ್ಟು ಈ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆ ವಿಚಾರ ಇದೆ. ಅದಾದ ನಂತರ 11ನೇ ಮನೆ ಅಧಿಪತಿ ಶನಿ ಲಗ್ನದಲ್ಲೇ ಕೂತಿದ್ದಾರೆ. ಹಾಗಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಸೊ ಡೆಫಿನೆಟ್ಲಿ ನೀವು ಅರ್ನ್ ಮಾಡ್ತೀರಾ ಕೆಲಸ ಇದ್ರೆ. ಕೆಲಸ ಇಲ್ಲ ಅಂದ್ರೆ ಎಲ್ಲಿಂದ ಅರ್ನ್ ಮಾಡ್ತೀರಾ? ಯಾರು ಕೊಡ್ತಾರೆ ನಿಮ್ಗೆ ಅಲ್ವಾ? ಸೊ ಹಾಗಾಗಿ ಕೆಲಸ ಇರೋರಿಗೆ ಸ್ವಲ್ಪ ಹೆವಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಜುಪಿಟರ್ ಆಸ್ಪೆಕ್ಟ್ ಬರೀ 75% 7th ಹೌಸ್ ಅಲ್ವಾ? ಹಾಗಾಗಿ ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 12ನೇ ಮನೆಯಲ್ಲಿ ಸೊ 3 ಪ್ಲಾನೆಟ್ಸ್ ಇರೋದ್ರಿಂದ ಹಾಗೆ ನಾನು ಹೇಳಿದ್ದೀನಿ, ಲಾಂಗ್ ಟ್ರಾವೆಲ್ ಸ್ವಲ್ಪ ಅವಾಯ್ಡ್ ಮಾಡಿ, ಟ್ರಾವೆಲಿಂಗ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ. ಸೊ ಈ ಒಂದು ಡಿಪಾರ್ಟ್ಮೆಂಟ್ನ ನೋಡ್ಕೊಳ್ಳಿ. ಹಾಗೆ ಹೊರ ದೇಶದಿಂದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ 11ನೇ ಮನೆ, ಅದು ನ್ಯಾಚುರಲ್ ಕುಂಭ ಮನೆ. ಪಬ್ಲಿಕ್ ಇಂದ ಲಾಸ್ ತೋರಿಸ್ತಾ ಇದೆ. ಯಾರೋ ಒಂದು ಪಬ್ಲಿಕ್ ಅಲ್ಲಿ ಪರಿಚಯ ಆಗ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗ್ತಾರೆ, ಅವ್ರಿಗೆ ಅಷ್ಟು ಹಣ ಕೊಡೋದು ಮತ್ತೆ ಅದು ಹಣ ವಾಪಸ್ ಬರಲ್ಲ, ಸ್ಟಕ್ ಆಗುತ್ತೆ. ಅಥವಾ ಫ್ರೆಂಡ್ಸ್ ಇಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಗೆ ಹೆಚ್ಚು ಬಡ್ಡಿ ಬರುತ್ತೆ, ಈ ತರ ಎಲ್ಲ ನಿಮ್ಗೆ ಆಸೆ ಹುಟ್ಟಿಸಿ ಸೊ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ನೋಡ್ಕೊಳ್ಳಿ. ಅಗೈನ್ ಲಗ್ನದಲ್ಲಿ ಶುಕ್ರ ಇಸ್ ಗುಡ್, ಬಟ್ ಲಗ್ನದಲ್ಲಿ ಶುಕ್ರ ಅವನು 3 ಮತ್ತೆ 8ನೇ ಮನೆ ಅಧಿಪತಿ. ಚಂದ್ರ ಓವರ್ ಕನ್ಫ್ಯೂಷನ್. ನೆಕ್ಸ್ಟ್ ಶನಿ ಆಲ್ರೆಡಿ ಲೆಗ್ ಪೇನು, ಬಾಡಿ ಪೇನು, ಹೆಡ್ ಪೇನು, ಫುಲ್ ಬಾಡಿ ಆಲ್ರೆಡಿ ಹೋಗಿದೆ ಹೆಲ್ತ್ ಇಶ್ಯೂಸ್ ವಿಚಾರದಲ್ಲಿ. ಸೊ ಹಾಗಾಗಿ ನೋಡ್ಕೊಳ್ಳಿ. ಈ 2 ಮನೆ ವಿಚಾರವಾಗಿ ನಿಮ್ಗೆ ಫೇವರಬಲ್ ಇದೆ. ಇದು ಮೀನ ಲಗ್ನದವರಿಗೆ ಜೂನ್ ವರೆಗೂ ಅಷ್ಟೇ ಈ ಫಲಗಳು. ಅದಾದ್ಮೇಲೆ ಗುರು ಚೇಂಜ್ ಆದಾಗ ಮತ್ತೆ ಗುರು ವಿಡಿಯೋ ಬರುತ್ತಲ್ಲ ಅವಾಗ ನೋಡ್ಕೊಳ್ಳಿ. ಇದು ಗೋಚಾರ ಫಲಗಳು. ಇದನ್ನು ಬಿಟ್ಟು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಅಗೇನ್ ಇಲ್ಲೊಂದು ವಿಚಾರ ಗಮನಿಸಿ, ಈ ಬಾರಿ ಎಲ್ಲಾ ಪ್ಲಾನೆಟ್ಸು ರಾಹು ಕೇತು ಆಕ್ಸಿಸ್ ಅಲ್ಲೇ ಇದಾವೆ. ಸೊ ಅದರರ್ಥ ಹ್ಯೂಜ್ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಹಾಗಾಗಿ ಲಗ್ನಗಳ ಪ್ರಕಾರ ಕಾಳಸರ್ಪ ಯೋಗನ ದೋಷನ ಅನ್ನೋದು ವೈಯಕ್ತಿಕ ಜಾತಕದ ಮೇಲೆ ಅಥವಾ ಮಗು ಹುಟ್ಟೋ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಪೀರಿಯಡ್ಗೆ ಇದು ಈ ತರ ತೋರಿಸ್ತಾ ಇದೆ. ಇದನ್ನ ಹೊರತುಪಡಿಸಿ ಭೂಮಿ ಬರುತ್ತೆ ಚತುರ್ಥದಲ್ಲಿ ಗುರು, ಭೂಮಿ ಬರುತ್ತೆ ಬಟ್ ಭೂಮಿಯಲ್ಲಿ ಮೋಸ ಆಗಿರುತ್ತೆ. ಭೂಮಿ ಬರುತ್ತೆ, ಭೂಮಿ ಪ್ರಾಪರ್ಟಿ 5-6 ಜನಕ್ಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ನೀವು 7ನೇ ವಾರ 8ನೇ ವಾರ ಆಗಿರ್ತೀರಾ. ರಿಜಿಸ್ಟ್ರೇಷನ್ ಆದ್ಮೇಲೆ ಗುರು ಈ ಕಡೆ ಮೂವ್ ಆಗ್ತಾರಲ್ಲ ಅವಾಗ ನಿಜ ಗೊತ್ತಾಗುತ್ತೆ. ಆಗ ಸೊ ಪ್ರಾಬ್ಲಮ್ ಆಗುತ್ತೆ. 12ನೇ ಮನೆ ಗುರು ರಾಹು ಇರೋದ್ರಿಂದ ಬಿ ಕೇರ್ಫುಲ್. ಟ್ರೈನ್ ವಿತ್ ಗುರು ಬಂದಿರೋದ್ರಿಂದ. ನೆಕ್ಸ್ಟ್ ಇದ್ರಲ್ಲಿ ಎಷ್ಟು ಲಗ್ನ ಆಗುತ್ತೋ ಅಷ್ಟು ಲಗ್ನ ಕವರ್ ಮಾಡ್ತೀನಿ. ಸೊ ದೇಶದ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಲಗ್ನಗಳು ನೆಕ್ಸ್ಟ್ ವಿಡಿಯೋ ಬರುತ್ತೆ. ನಿಮ್ ಲಗ್ನದ್ದು ದಯವಿಟ್ಟು ನೋಡಿ ಅಲರ್ಟ್ ಆಗಿರಿ. ಇಲ್ಲಿ ಏನಿದೆಯೋ ಅದೇ ನಿಜ, ಸುಮ್ಮನೆ ಊಹಾಪೋಹ ಎಲ್ಲ ಬಿಡಿ. ನೆಕ್ಸ್ಟ್ ನಾವು ವೃಷಭ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ, ಮೇಷ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಕಾಲಪುರುಷನ ಕುಂಡ್ಲಿಯಿಂದ ಮೊದಲನೇ ಲಗ್ನ ಖಂಡಿತವಾಗ್ಲೂ ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ? 11ನೇ ಮನೆಯಲ್ಲಿ. ಅದ್ರ ಅಧಿಪತಿ ಎಲ್ಲಿ ಕೂತಿದ್ದಾರೆ? 12ರಲ್ಲಿ. ಇದರರ್ಥ ಕೈಗೆ ಬಂತು ಬಾಯಿಗೆ ಬರಲ್ಲ ಅಂತ ಹೇಳ್ತಾರಲ್ಲ, ಈ ತರ ಸ್ವಲ್ಪ ಕಾಂಬಿನೇಷನ್ಸ್ ಇರುತ್ತೆ. ಹಂಗಾಗಿ ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ಅಗೈನ್ 11ನೇ ಮನೆಯಲ್ಲಿ ಬುಧ, ಅದು ವೆರಿ ಗುಡ್. ರಾಹು ವೆರಿ ಗುಡ್. ಕುಜ ವೆರಿ ಗುಡ್. ಬಟ್ ನೋಡಕ್ ಮಾತ್ರ ಗುಡ್. ನೋಡಕ್ಕೆ BMW ಕಾರ್ ಇದೆ, ಟ್ಯಾಂಕ್ ಫುಲ್ ಮಾಡ್ಸಕ್ಕೆ ಕ್ಯಾಶ್ ಇಲ್ಲ. ಕ್ಯಾಶ್ ಇಲ್ಲ ಮೀನ್ಸ್ ಹಣ ಇರೋದಿಲ್ಲ. ಅಂದ್ರೆ ಆ ಪರಿಸ್ಥಿತಿ ಒಳಗಡೆ ಆತರ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಪಬ್ಲಿಕ್ ಅಲ್ಲಿ ಅಥವಾ ಸೊ ತೋರ್ಪಡಿಕೆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯನ್ನ ವಹಿಸಿ. ಸೊ ಮೋಸ ಹೋಗುವ ಸಾಧ್ಯತೆ ಅತಿ ಹೆಚ್ಚು. ಹಂಗೆ ವಿಪರೀತ ಖರ್ಚು ಕೂಡ. ದಶಾಭುಕ್ತಿ ಚೆನ್ನಾಗಿದ್ರೆ ಹಂಗೆ ಹಣ ಕೂಡ ಬರುತ್ತೆ ನಿಮ್ಗೆ.
ಸಿಂಪಲ್ ಕಾನ್ಸೆಪ್ಟು. ದಶಾಭುಕ್ತಿ ಚೆನ್ನಾಗಿದ್ರೆ ಇಲ್ಲಿ ಅದೇ ಲಾಸ್ ಇಂದಾನೆ ಹಣ ಬರುತ್ತೆ. ದಶ ಚೆನ್ನಾಗಿಲ್ವೋ ಅದೇ ಲಾಭದಿಂದಾನೇ ಲಾಸ್ ಆಗುತ್ತೆ. ಅಷ್ಟೇನೆ ಸಿಂಪಲ್. ನೆಕ್ಸ್ಟ್ ಸೆವೆಂತ್ ಲಾರ್ಡ್, ಸೆಕೆಂಡ್ ಲಾರ್ಡ್. ಸೊ ಇವ್ರಿಗೆ 2ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ. ಶುಕ್ರ ಉಚ್ಚ ಸ್ಥಾನದಲ್ಲಿ ಯಾರ ಜೊತೆ? 4th ಲಾರ್ಡ್ ಜೊತೆ ಮತ್ತೆ 5th ಲಾರ್ಡ್ ಜೊತೆ. ಅದರರ್ಥ ವಿಪರೀತ ಖರ್ಚು ಅಥವಾ ಹ್ಯೂಜ್ ಲಕ್ಸುರಿ. ಸೊ ನೀವೇ ಮನೆ ಕಟ್ಟಬಹುದು, ನಿಮ್ಮ ಮಕ್ಕಳಿಗೆ ಮನೆ ಪರ್ಚೇಸ್ ಅಥವಾ ಲ್ಯಾಂಡ್ ಸೈಟ್ ಪರ್ಚೇಸ್ ಮಾಡಬಹುದು, ಮಕ್ಕಳಿಗೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿ ಒಂದಷ್ಟು ಹಣ ಇನ್ವೆಸ್ಟ್ ಮಾಡಬಹುದು ಅಥವಾ ಕೊಡುವ ಪರಿಸ್ಥಿತಿ ಇಲ್ಲಿ ತೋರಿಸ್ತಾ ಇದೆ. ಬಟ್ ಜಾಬ್ ಇದೆಯೋ ಇಲ್ಲೋ ನಿಮ್ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ತುಂಬಾನೇ ಸೆಲೆಬ್ರೇಷನ್ಸ್ ತೋರಿಸ್ತಾ ಇದೆ. ಮದುವೆ ಆಗಿರಬಹುದು, ಕುಟುಂಬದಲ್ಲಿ ಒಳ್ಳೆ ಕಾರ್ಯಗಳಾಗಿರಬಹುದು, ಅಥವಾ ತುಂಬಾ ಒಳ್ಳೆ ಪೀರಿಯಡ್ ಅಂತಾನೆ ತೋರಿಸ್ತಾ ಇದೆ. ಶುಕ್ರನ್ ವಿಚಾರವಾಗಿ ವಿಪರೀತ ಹ್ಯಾಪಿ ಮೂಮೆಂಟ್, ಎಂಜಾಯ್ ಮೂಮೆಂಟ್, ಲಕ್ಸುರಿ, ಹ್ಯೂಜ್ ಲಕ್ಸುರಿ. ಮೇ ಬಿ ಒಂದು ವಿಲ್ಲಾ ತಗೋಬಹುದು, ಫ್ಲಾಟ್ ತಗೋಬಹುದು. ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಎಕ್ಸಲೆಂಟ್ ಟೈಮ್. ಯಾವ ವಿಚಾರಕ್ಕೆ? ಖರ್ಚಿನ ವಿಚಾರಕ್ಕೆ. ಖರ್ಚು ಮಾಡಬೇಕು, ಅವಾಗಲೇ ಮಲ್ಟಿಪಲ್ ವಾಪಸ್ ಬರುತ್ತೆ. ಸೊ ಈ ಟೈಮಲ್ಲಿ ನೋಡ್ಕೊಂಡು ಹ್ಯಾಂಡಲ್ ಮಾಡಿ. ಶುಕ್ರ ಚಂದ್ರ ಅಗೇನ್ ಸಾಲ ಯೋಗ ಅಂದ್ರೆ ಹ್ಯೂಜ್ ಸ್ಪೆಂಡಿಂಗ್, ಎಕ್ಸ್ಪೆನ್ಸಿವ್ ಅಂತ ಹೇಳಬಹುದು. ಹಾಗಾಗಿ ಒಂದು ಮೇಷ ಲಗ್ನದವರಿಗೆ ಶುಕ್ರ ದಶನೋ ಅಥವಾ ಚಂದ್ರ ದಶನೋ ಈ ತರ ನಡೀತಿದೆ, ಗುರು ದಶ ಅಂತ ಹೇಳಿದಾಗ ಒಂದು ಲಕ್ಸುರಿ ಟ್ರಾವೆಲ್ ತೋರಿಸ್ತಾ ಇದೆ. ಬೆಟರ್ ಏಪ್ರಿಲ್ 2ನೇ ತಾರೀಕು ಆದ್ಮೇಲೆ ಟ್ರಾವೆಲ್ಸ್ ನ ಪ್ಲಾನ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಅಷ್ಟೊಂದು ಒಳ್ಳೆ ಟೈಮ್ ಇಲ್ಲ ಗೋಚಾರದಲ್ಲಿ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ಮನೆಯಲ್ಲಿ ಯಾರು? 9ನೇ ಮನೆ ಅಧಿಪತಿ ಮತ್ತೆ 12ನೇ ಮನೆ ಅಧಿಪತಿ 3ರಲ್ಲಿ ಕೂತಿರೋದ್ರಿಂದ ಗುರು. ಸೊ ಅಗೇನ್ ಸಡನ್ ಆಗಿ ಟ್ರಾವೆಲ್ ಮಾಡುವಂತ ಪರಿಸ್ಥಿತಿ. ಹಾಗಾಗಿ ಖರ್ಚು. ಸಡನ್ ಟ್ರಾವೆಲ್ ಎಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ಶುಭ ಕಾರ್ಯಗಳಿಗೆ ಅಥವಾ ಶುಭ ವಿಚಾರವಾಗಿನೇ ಹೋಗ್ತಾ ಇದ್ದೀರಾ. ರಿಲೇಟಿವ್ಸ್ ಅಥವಾ ನಿಮ್ದೇ ಫಂಕ್ಷನ್ ಅಥವಾ ನಿಮ್ದೇ ಎಕ್ಸ್ಪೆನ್ಸಸ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅದಾದ ನಂತರ 3 ಮತ್ತು 6ನೇ ಮನೆ ಅಧಿಪತಿ ಯಾರು? ಬುಧ 11ರಲ್ಲಿ ಕೂತಿದ್ದಾರೆ ರಾಹು ಜೊತೆ. ಅದೊಂದೇ ಪಾಯಿಂಟ್ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅಷ್ಟಮಾಧಿಪತಿ ಕೂಡ ನಿಮ್ಗೆ ಕುಜಾನೆ. ಹಾಗಾಗಿ ಅಷ್ಟಮಾಧಿಪತಿ 11ರಲ್ಲಿ. ಫ್ರೆಂಡ್ಸ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಯಾವ್ದನ್ನ ಶೂರಿಟಿ ಏನು ಹಾಕುವ ಅವಶ್ಯಕತೆ ಇಲ್ಲ, ಅಥವಾ ಹಾಕಬೇಕು ಅಂದ್ರೆ ಒಂದ್ಸರಿ ನೀವು ಟೈಮ್ ಎಲ್ಲ ಚೆಕ್ ಮಾಡ್ಕೊಂಡು ಚಾರ್ಟ್ ನೋಡ್ಕೊಂಡು ಹಾಕಿ. ಅಷ್ಟಮಾಧಿಪತಿ 11ರಲ್ಲಿ ಅಗೇನ್ ಇರೋದ್ರಿಂದ ಸಮ್ ಹಿಡನ್ ಪ್ರಾಫಿಟ್ಸ್ ಕೂಡ ಬರ್ತಾ ಇದೆ. ಯಾರಿಗೆ ಬರ್ತಾ ಇದೆ ಹಿಡನ್ ಪ್ರಾಫಿಟ್ಸ್? ನಿಮ್ಮ ಸಿಬ್ಲಿಂಗ್ಸ್ ಬರ್ತಾ ಇದೆ, ಅಥವಾ ಮೇಷ ಲಗ್ನ ಆಗಿದ್ದು ನಿಮ್ಮ ಮಾವ ಅಂದ್ರೆ ನಿಮ್ಮ ಹಸ್ಬೆಂಡ್ ಅವರ ತಂದೆ, ಹೆಣ್ಮಕ್ಳಾಗಿದ್ರು ಗಂಡ್ಮಕ್ಳಾಗಿದ್ರು, ಅವ್ರಿಗೆ ಲಾಭ ಬರ್ತಾ ಇದೆ. ಹೇಗ್ ಲಾಭ ಬರ್ತಾ ಇದೆ? ಪ್ರಾಪರ್ಟಿ ಸೇಲ್ ಮಾಡೋದ್ರಿಂದ ಲಾಭ ಬರ್ತಾ ಇದೆ, ಅಥವಾ ಅವ್ರ ಬಿಸ್ನೆಸ್ ಇಂದ ಲಾಭ ಬರ್ತಾ ಇದೆ, ಅಥವಾ ಸೊ ಅವ್ರಿಗೆ ಚಾರ್ಟ್ ಅಲ್ಲಿ ಕಾಂಬಿನೇಷನ್ಸ್ ಇರೋದ್ರಿಂದ ಲಾಭ ಅಂತೂ ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಪಂಚಮಾಧಿಪತಿ ಸೂರ್ಯ 12ನೇ ಮನೇಲಿ ಕೂತಿದ್ದಾರೆ. ಅದರರ್ಥ ಮಕ್ಕಳ ಎಲ್ಲ ನಿಮ್ದು ಮಕ್ಕಳು ಮೇ ಬಿ ಓದಕ್ಕೆ ಹೊರಗಡೆ ಹೋಗಬಹುದು, ಜಾಬ್ ವಿಚಾರವಾಗಿ ಹೋಗ್ಬೋದು, ಮದ್ವೆ ಆಗಿನೂ ಕಳ್ಸ್ಕೊಡ್ಬಹುದು ನೀವು ಅವರನ್ನ. ಹಾಗಾಗಿ ನಿಮ್ಮಿಂದ ಸ್ವಲ್ಪ ದೂರ, ದೇ ಆರ್ ಗೋಯಿಂಗ್ ಅವೇ ಫ್ರಮ್ ಯು ಅಂತ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಇನ್ ಎ ಗುಡ್ ವೇ. ಬಟ್ ಹೆಲ್ತ್ ಏನಾದ್ರು ಇತ್ತು, ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ಅದು ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅಷ್ಟಮಾಧಿಪತಿ 11ರಲ್ಲಿ ಇರೋದ್ರಿಂದ ಸೊ ಡೆಫಿನೆಟ್ಲಿ 8 and 11 ಕಾಂಬಿನೇಷನ್ಸ್ ಆಕ್ಟಿವೇಟ್ ಆಗಿದೆ. ಥ್ರೂ ವೇರ್ 12th ಹೌಸ್. ಒಂದು ಲಾಸ್ ಇಂದ ಲಾಭ ಬರುವ ಸಾಧ್ಯತೆ ಇದೆ. ನಿಮ್ಗೆ ಒಂದು ಲಾಸ್ ಆಗುತ್ತೆ, ಲಾಸ್ ಇಂದ ಲಾಭ ಬರುವ ಸಾಧ್ಯತೆ ಇದೆ. ಲಾಸ್ ಏನ್ ಲಾಸ್ ಆಗಬಹುದು? ಮೇ ಬಿ ಪ್ರಾಪರ್ಟಿ ಸೇಲ್ ಮಾಡಬಹುದು, ಅದು ಲಾಸ್ ಆಯ್ತು. ಅದರಿಂದ ಡಬಲ್ ಲಾಭ ಬಂತಲ್ಲ, ಅದು ಲಾಭ ಆಯ್ತು. ಸೊ ಈ ತರ ತಗೊಳ್ಳಿ. ಒಂದು ವೆಹಿಕಲ್ ಇತ್ತು, ಸೇಲ್ ಮಾಡಿದ್ರೆ ಅದು ಲಾಸ್. ಅದರಿಂದ ಹೆವಿ ಹಣ ಅಂದ್ರೆ ನೀವು ಪರ್ಚೇಸ್ ಮಾಡಿದ್ಕಿಂತ ಹೆವಿ ಹಣ ಬಂದ್ರೆ ಅದು ನಿಮ್ಗೆ ಲಾಭ. ಸೊ ಹಾಗಾಗಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಇನ್ನು ಹೈಯರ್ ಎಜುಕೇಶನ್ ಅಥವಾ ಟೀಚಿಂಗ್ ಈ ಡಿಪಾರ್ಟ್ಮೆಂಟ್ ತಗೊಳ್ಳೋದಾದ್ರೆ 9th ಥರ್ಡ್ ಹೌಸ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ಬೇಕಾಗುತ್ತೆ. ಮಕ್ಳು ಯಾರಾದ್ರೂ ಹೈಯರ್ ಎಜುಕೇಶನ್ಗೆ ಇದ್ರೆ ಲೈಕ್ PUC ಇಂದ ಅಬೌವ್ PUC ಇಂದ ಟಿಲ್ PhD ವರೆಗೂ ಈ ಮಧ್ಯೆ ಯಾರಾದ್ರೂ ಇದ್ರೆ ಸ್ವಲ್ಪ ನೀವು ಎಫರ್ಟ್ ನ ಜಾಸ್ತಿ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಮೇಷ ಲಗ್ನಕ್ಕೆ ಸೊ 10 ಮತ್ತೆ 11ನೇ ಮನೆ ಅಧಿಪತಿ ಶನಿ 12ರಲ್ಲಿ ಕೂತಿದ್ದಾರೆ. ಅದರರ್ಥ ಸಡನ್ ಆಗಿ ನೇಮು ಫೇಮು ಲಾಸ್ ಆಗಬಹುದು. ಬರ್ತ್ ಪ್ಲೇಸ್ ಅಲ್ಲಿ ಹೊರಗಡೆ ದೇಶದಿಂದ, ಹೊರಗಡೆ ರಾಜ್ಯದಿಂದ ನೇಮು ಫೇಮು ಜಾಸ್ತಿ ಆಗಬಹುದು. ಅಗೇನ್ ನಿಮ್ಗೆ ಗೈನ್ ವಿಚಾರದಲ್ಲಿ ಸೊ 11ನೇ ಮನೆ ರಾಹು ಡೆಫಿನೆಟ್ಲಿ ಗೈನ್ ಕೊಡ್ತಾರೆ. 8th ಲಾರ್ಡ್ ಜೊತೆ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಗೈನ್ ಕೂಡ ತೋರಿಸ್ತಾ ಇದೆ. ಪ್ರಾಪರ್ಟಿ ಗೈನ್ ಆಗಿರಬಹುದು, ಹಿಂದೆ ಮಾಡಿರೋ ಇನ್ವೆಸ್ಟ್ಮೆಂಟ್ಗಳಾಗಿರಬಹುದು, ನಿಮ್ಮ ಮಕ್ಕಳಿಂದ ಲಾಭ ಆಗಿರಬಹುದು, ನೀವೇನಾದ್ರೂ ಮದ್ವೆ ಪ್ಲಾನ್ ಮಾಡ್ತಿದ್ರೆ ಮದ್ವೆಯಿಂದ ಬರೋದು ಅಂದ್ರೆ ನಿಮ್ ಸ್ಪೌಸ್, ಹಸ್ಬೆಂಡ್ ಆರ್ ವೈಫ್ ಬರ್ತಾರಲ್ಲ, ಸೊ ದೇ ಹ್ಯಾವ್ ಪ್ರಾಪರ್ಟಿ ಅಥವಾ ಪ್ರಾಪರ್ಟಿ ಇರೋ ಯೋಗ ಇರೋ ಹೆಣ್ಣು ಅಥವಾ ಗಂಡು ನಿಮ್ಗೆ ಸಿಗೋ ಕಾಂಬಿನೇಷನ್ಸ್ ಕೂಡ ಇದೆ. ಹಾಗಾಗಿ ನೋಡ್ಕೊಳ್ಳಿ. 12ನೇ ಮನೆ ಸೂರ್ಯ ಖಂಡಿತ ಇದೊಂದು ಪಾಯಿಂಟ್ ಮೈನಸ್ ಇದೆ, ಒಳ್ಳೇದಲ್ಲ. ಸೊ ಹಾಗಾಗಿ
ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಟ್ಯಾಕ್ಸಸ್ ಆಲ್ರೆಡಿ ಪೇ ಮಾಡಬೇಕು, GSTs ಅಂತ ಏನಾದ್ರು ಪೆಂಡಿಂಗ್ ಇದ್ರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅಗೈನ್ ಸೊ 12ನೇ ಮನೆ ತುಂಬಾ ಪ್ಲಾನೆಟ್ಸ್ ಆಕ್ಟಿವೇಟ್ ಆಗಿರೋದ್ರಿಂದ ಸ್ಲೀಪ್ ಡಿಸ್ಟರ್ಬೆನ್ಸು, ಟ್ರಾವೆಲ್ ಡಿಸ್ಟರ್ಬೆನ್ಸು ಅಥವಾ ಪ್ರತಿಯೊಂದರಲ್ಲೂ ನಿಧಾನ ಅಥವಾ ಲಾಸಸ್ ಈ ತರ ತೋರಿಸ್ತಾ ಇದೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಅಪಾರ್ಟ್ ಫ್ರಮ್ ದಟ್ ರಿಮೈನಿಂಗ್ ಪಾಯಿಂಟ್ಸ್ ಡೆಫಿನೆಟ್ಲಿ ಗೋಚಾರ ಚೆನ್ನಾಗೇ ಕೊಡ್ತಾ ಇದೆ. ವಿಪರೀತ ರಾಜಯೋಗ ಅಂದ್ರೆ ಏನು ಅಂದ್ರೆ ಜನ್ಮ ಜಾತಕದಲ್ಲಿ D1 ನಲ್ಲಿ ಯೋಗ ಕ್ರಿಯೇಟ್ ಆಗಿದ್ದು D9 ಅಲ್ಲೂ ಯೋಗ ಕ್ರಿಯೇಟ್ ಆಗಿದ್ರೆ ಟ್ರಾನ್ಸಿಟ್ ಅಲ್ಲಿ ಬರುವಂತಹ ಗೋಚಾರದ ಫಲಗಳು ಸೊ ನಿಮ್ಗೆ ಫಲವನ್ನ ಕೊಡುತ್ತೆ. ಯಾವಾಗ ಕೊಡುತ್ತೆ? ಡಿಪೆಂಡಿಂಗ್ ಆನ್ ಯುವರ್ ದಶಾ ಅಂತರ್ದಶಾಸ್. ಎಸ್. ಸೊ ಹಾಗಾಗಿ ನೆಕ್ಸ್ಟ್ ಬನ್ನಿ ನಾವು ಋಷಭಕ್ಕೆ ಹೋಗೋಣ. ವೃಷಭ ಲಗ್ನದವರಿಗೆ ಹೇಗಿದೆ ಈ ವರ್ಷ ಜೂನ್ 1 ವರ್ಗೂ ಅಂದ್ರೆ ಯುಗಾದಿ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ವೃಷಭ ಲಗ್ನದವ್ರಿಗೂ ಇದೇ ಅಪ್ಲಿಕಬಲ್ ಆಗುತ್ತೆ ಮೈಂಡ್ಗೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಳ್ಳೆ ವಿಚಾರ ಬಂದ್ರೆ ಖುಷಿ ಪಡೋದು, ಏನೋ ಒಂದ್ ಸ್ವಲ್ಪ ಲಾಸ್ ಬರ್ತಾ ಇದೆ ಅಂದ್ರೆ ಇದು ಪ್ರಿಡಿಕ್ಷನ್ ಸುಳ್ಳು ಅಂತ ಹೇಳೋದು, ಆ ತರ ಇದ್ರೆ ನೋಡ್ಲೇಬೇಡಿ, ಮುಂದೆ ಮೂವ್ ಆಗಿ. ಸೊ ಹಾಗಾಗಿ ನಿಜ ಯಾರಿಗೂ ಇಷ್ಟ ಆಗೋದಿಲ್ಲ. ವೃಷಭ ಲಗ್ನಕ್ಕೆ ವೃಷಭ ಲಗ್ನಕ್ಕೆ ಹೇಗಿದೆ ನೋಡೋಣ. ಲಗ್ನಾಧಿಪತಿ ಮತ್ತೆ 6ನೇ ಮನೆಯಾಧಿಪತಿ ಯಾರು? ಶುಕ್ರ. ಲಗ್ನಾಧಿಪತಿ ಮತ್ತೆ 6th ಲಾರ್ಡ್ ಯಾರು? ಶುಕ್ರ. ಎಲ್ಲಿ ಕೂತಿದ್ದಾರೆ? ಉಚ್ಚ ಸ್ಥಿತಿಯಲ್ಲಿ ಕೂತಿದ್ದಾರೆ 3ನೇ ಮನೆಯಾಧಿಪತಿ ಜೊತೆಗೆ, ಹಾಗೆ 4ನೇ ಮನೆಯಾಧಿಪತಿ ಜೊತೆಗೆ. ಸಡನ್ ಆಗಿ ಗೈನ್ ತೋರಿಸ್ತಾ ಇದೆ. ಸಡನ್ ಆಗಿ ಫೇಮಸ್ ಆಗ್ತಾ ಇದ್ದೀರಾ. ಸಡನ್ ಆಗಿ ನಿಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಆಕ್ಚುಲಿ ಋಷಭ ಲಗ್ನದವ್ರಿಗೆ ನೋಡಿ ಗೋಚಾರ ಚೆನ್ನಾಗಿದೆ, ಜನ್ಮ ಜಾತಕ ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ 11ರಲ್ಲಿ. ಜಾಬ್ ಇಂದ ಲಾಭ, ನಿಮ್ಮಿಂದ ನಿಮಗ್ ಲಾಭ, ನಿಮ್ಮ ಬಿಸ್ನೆಸ್ ಗಳಿಂದ ಕೂಡ ಲಾಭ. ಯಾಕೆ ಅಂದ್ರೆ 7ನೇ ಮನೆ ಅಧಿಪತಿ ಕೂಡ ಎಲ್ಲಿದ್ದಾರೆ? ಕುಜ 10ರಲ್ಲಿ ಇದ್ದಾರೆ. ಸೊ ಹಾಗಾಗಿ ಅಗೇನ್ ಡೆಸ್ಪಾಸಿಟರ್ ಇಂದ 11th ಹೌಸ್. ಆಕ್ಚುಲಿ ಈ ವರ್ಷ ಯಾರ್ಗ್ ಹೆಂಗೋ ಗೊತ್ತಿಲ್ಲ, ಋಷಭ ಲಗ್ನದವ್ರಿಗೆ ಏನಾದ್ರು ಜನ್ಮ ಜಾತಕದಲ್ಲಿ ಯೋಗ ಕ್ರಿಯೇಟ್ ಆಗಿ D9 ಅಲ್ಲಿ ಒಳ್ಳೆ ಪ್ಲೇಸ್ ಅಲ್ಲಿ ಕೂತಿದೆ ಅಂದ್ರೆ, ದಶ ಚೆನ್ನಾಗಿದೆ ಅಂದ್ರೆ ಜಾಕ್ಪಾಟ್ ಟೈಮ್ ಅಂತ ಹೇಳ್ಬೋದು. ಮೀಡಿಯಾದಲ್ಲಿ ಯಾರಿದ್ದೀರಾ, ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯಾರಿದ್ದೀರಾ, ಟೀಚಿಂಗ್ ಸೆಕ್ಟರ್ ಅಲ್ಲಿ ಯಾರಿದ್ದೀರಾ, ಸೊ ಇವರುಗಳಿಗೆ ಖಂಡಿತವಾಗೂ ಈ ಪೀರಿಯಡ್ ತುಂಬಾನೇ ಚೆನ್ನಾಗಿದೆ. ಸೊ ಹಾಗಾಗಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2ನೇ ಮನೆ ಅಧಿಪತಿ ಯಾರು? ಬುಧ. 5ನೇ ಮನೆ ಅಧಿಪತಿನೂ ಬುಧನೇ 10ರಲ್ಲಿ ಕೂತ್ಕೊಂಡಿದ್ದಾರೆ ವಿತ್ 7th ಲಾರ್ಡ್ ಜೊತೆ. ಸೊ ಹಾಗಾಗಿ ಖಂಡಿತವಾಗ್ಲಿನೂ ಒಳ್ಳೆ ಇನ್ಕಮ್, ನೇಮು, ಫೇಮು, ಮನಿ, ಹ್ಯಾಪಿನೆಸ್, ಲಕ್ಸುರಿ, ಎಂಜಾಯ್ಮೆಂಟ್, ಪೀಸ್, ಇನ್ವೆಸ್ಟ್ಮೆಂಟ್, ಸೊ ಇದೆಲ್ಲವೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕಡೆ ನೀವು ಪ್ಲಾನ್ ಮಾಡ್ಕೋಬಹುದು. ನೆಕ್ಸ್ಟ್ ಸೆಕೆಂಡ್ ಹೌಸ್ ಅಲ್ಲಿ ಗುರು ಇರೋದ್ರಿಂದ ಖಂಡಿತವಾಗ್ಲೂ ತುಂಬಾನೇ ಒಂದು ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಹ್ಯೂಜ್ ಜ್ಯುವೆಲರಿ ಪರ್ಚೇಸ್ ಆಗುತ್ತೆ. ಅಗೇನ್ ರಾಹು ಆಸ್ಪೆಕ್ಟ್ ಬೇರೆ. ಮೇ ಬಿ ಡೈಮಂಡ್ ಅಥವಾ ಯಾರಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಜ್ಯುವೆಲರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ವಿಪರೀತ ಹಣ, ಅಥವಾ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ವಿಪರೀತ ಹಣ ಅಂದ್ರೆ ಹೆಂಗ್ ಬರುತ್ತೆ? ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಅದರಿಂದ ಲಾಭ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಗೇನ್ 5ನೇ ಮನೆ ಅಧಿಪತಿ 10ರಲ್ಲಿ ತುಂಬಾ ಫೇಮಸ್ ಆಗ್ತೀರಾ. ಮೀಡಿಯಾದಲ್ಲಿ ಇದ್ರೂ ಫೇಮಸ್ ಆಗ್ತೀರಾ, ಮೀಡಿಯಾದಲ್ಲಿ ಇಲ್ಲ ಅಂದ್ರೂ ಫೇಮಸ್ ಆಗ್ತೀರಾ. ನಿಮ್ಮ ಸರೌಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಫೇಮಸ್ ಆಗೋದು ತೋರಿಸ್ತಾ ಇದೆ. ಬಟ್ ಈ ಬಾರಿ ಒಳ್ಳೆ ರೀತಿ. ಸೊ ಹಾಗಾಗಿ ಇದೊಂದು ಒಳ್ಳೆ ವಿಚಾರ. ನೆಕ್ಸ್ಟ್ 7ನೇ ಮನೆ ಅಧಿಪತಿ ಯಾರು ನಿಮ್ಗೆ? ಕುಜ. 12ನೇ ಮನೆ ಅಧಿಪತಿರು ಅವರೇನೆ. ಸೊ 10ರಲ್ಲಿ ಕೂತ್ಕೊಂಡಿದ್ದಾರೆ. 10ನೇ ಮನೆ ಕುಜ. ಎಕ್ಸಾಲ್ಟೇಷನ್ಗೆ ತಗೋತೀವಿ ನಾವು. ಹಾಗಾಗಿ ಸಡನ್ ಆಗಿ ಇಂಡಿಯಾದಲ್ಲೂ ಫೇಮಸ್, ಹೊರಗಡೆನೂ ಫೇಮಸ್, ವರ್ಲ್ಡ್ ವೈಡ್ ಫೇಮಸ್. ಸಮ್ ಟೈಮ್ಸ್ ಈ ತರ ಆಗುತ್ತಲ್ಲ, ಆ ತರ ಕಾಂಬಿನೇಷನ್ಸ್ ಗುರು ಬೇರೆ ನೋಡ್ತಾ ಇದ್ದಾರೆ, ಇನ್ನ ಎಕ್ಸ್ಪಾಂಡ್ ಮಾಡ್ತಾರೆ. ಹಾಗಾಗಿ ಡೆಸ್ಪಾಸಿಟರ್ ಆಲ್ಸೋ ವೆಲ್ ಪ್ಲೇಸ್ಡ್. ಸೊ ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. 3ನೇ ಮನೆ ಅಧಿಪತಿ ಚಂದ್ರ ಕೂಡ 11ರಲ್ಲಿ ಕೂತಿರೋದ್ರಿಂದ ಮಲ್ಟಿಪಲ್ ಇನ್ಕಮ್, ಮಲ್ಟಿಪಲ್ ಗೇನ್, ಮಲ್ಟಿಪಲ್ ನೇಮ್ ಫೇಮ್, ಮಲ್ಟಿಪಲ್ ಟ್ರಾವೆಲ್ಸ್, ಸಿಬ್ಲಿಂಗ್ಸ್ಗೆ ಹ್ಯಾಪಿ, ನಿಮ್ಮಿಂದ ನೈಬರ್ಸ್ಗೆ ಹ್ಯಾಪಿ, ಮದರ್ಗೆ ಹ್ಯಾಪಿ. ಸೊ ಆಕ್ಚುಲಿ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು ಇವ್ರಿಗೆ. ವೃಷಭ ರಾಶಿ ಅಥವಾ ಲಗ್ನದವ್ರಿಗೆ ಚೆನ್ನಾಗಿದೆ. ದಶಾದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಅಷ್ಟಮಾಧಿಪತಿ ಸೆಕೆಂಡ್ ಅಲ್ಲಿ. ಸೊ ಅದರ ಅರ್ಥ ಬ್ಲಾಕ್ ಮನಿ. ಸೊ ಬ್ಲಾಕ್ ಮನಿ ಏನು, ಈಗ ಹಿಂದೆ ಎಕ್ಸ್ಪ್ಲೈನ್ ಮಾಡಿದ್ನಲ್ವಾ, ಅದೇನೆ ಸಡನ್ ಗೇನ್. ಸೊ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ರಾಹು ಆಸ್ಪೆಕ್ಟ್ ಕೂಡ ಇರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಥ್ರೂ 8th ಹೌಸ್ ಅಂತ ಹೇಳಿದ್ರೆ, ಸೊ ಯಾರ್ಯಾರು ರಿಸರ್ಚ್ ಅಲ್ಲಿ ಇದ್ದೀರಾ, ತುಂಬಾನೇ ಹಾಸ್ಪಿಟಲ್ಸ್ ಇದೆ, ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ. ಸೊ ಇದರಿಂದನೂ ಹಿಡನ್ ಮನಿ ವಿತ್ GST ಹೋಗಿನೂ ಹಿಡನ್ ಮನೀಸ್ ತೋರಿಸ್ತಾ ಇದೆ. ಹಾಗಾಗಿ ನಿಮಗೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹಣದಲ್ಲಿ ಮಾತ್ರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲದಲ್ಲೂ ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ ನಿಮ್ಗೆ. ನೆಕ್ಸ್ಟ್ ಸೊ ಲಗ್ನದಿಂದ 9 ಮತ್ತೆ 10ನೇ ಮನೆ ಅಧಿಪತಿ ಶನಿ 11ನೇ ಮನೇಲಿ ಕೂತಿದ್ದಾರೆ. ಯಾರ ಜೊತೆ ಕೂತಿದ್ದಾರೆ? 4ನೇ ಮನೆ ಅಧಿಪತಿ ಜೊತೆ. ಸೊ ಹಾಗಾಗಿ ಗೇನ್ ಥ್ರೂ ಇನ್ಹೆರಿಟೆನ್ಸ್, ಗೇನ್ ಥ್ರೂ ರೆಂಟಲ್ ಇನ್ಕಮ್, ಗೇನ್ ಥ್ರೂ
ಪ್ರಾಪರ್ಟೀಸ್ ಗೇನ್ ಥ್ರೂ, ಗೌರ್ಮೆಂಟ್ ಗೇನ್ ಥ್ರೂ, ನೇಮ್ ಫೇಮ್, ನಿಮ್ಮ ನೇಮ್ ಬ್ರ್ಯಾಂಡ್, ನಿಮ್ಮ ಬ್ರ್ಯಾಂಡ್ ಏನಿರುತ್ತೋ ಅದರಿಂದನೇ ನಿಮಗೆ ಬರ್ತಾ ಇದೆ. ಆಕ್ಚುಲಿ ವೆರಿ ಗುಡ್ ಟೈಮ್ ಅಂತಾನೆ ಹೇಳಬಹುದು. ಅಗೈನ್ 10ನೇ ಮನೇಲಿ ಇಷ್ಟೊಂದು ಪ್ಲಾನೆಟ್ಸ್, ಸ್ವಲ್ಪ ನಾನು ಅನ್ನೋದು ಜಾಸ್ತಿ ಆಗಬಹುದು, ಅಥವಾ ಈ ಹಿಂದೆ ನಿಮಗೆ ಸಪೋರ್ಟ್ ಮಾಡಿರೋರ್ನ ನೆನೆಸ್ಕೊಳ್ದೇ ಇರಬಹುದು. ಸೊ ಹಾಗಾಗಿ ಇದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ಈ ಡಿಪಾರ್ಟ್ಮೆಂಟ್ಗಳು ಫೇವರಬಲ್ ನಿಮಗೆ ಇದೆ. ನೆಕ್ಸ್ಟ್, ಲಗ್ನದಿಂದ 11ನೇ ಮನೆಯಲ್ಲಿ ಶುಕ್ರ ಆಯ್ತು, ಆ ಡೆಸ್ಪಾಸಿಟರ್ ಸೆಕೆಂಡ್ ಹೌಸ್ ಅಲ್ಲಿದೆ, ಖಂಡಿತವಾಗ್ಲೂ ಒಳ್ಳೆ ಇನ್ಕಮ್. ಟೋಟಲಿ ಮೈನಸ್ ಪಾಯಿಂಟ್ ಏನಿದೆ ಅಂದ್ರೆ 10ನೇ ಮನೆಯಲ್ಲಿ ಕುಜ ರಾಹು ಇದಾರಲ್ಲ, ಅದೊಂದೇ ಮೈನಸ್ ಪಾಯಿಂಟ್. ಕುಜ ರಾಹು ಏನ್ ಕ್ರಿಯೇಟ್ ಮಾಡುತ್ತೆ, ನೇಮು ಫೇಮು ಕ್ರಿಯೇಟ್ ಮಾಡುತ್ತೆ. ಇವತ್ತು ನಿಮ್ಮನ್ನು ಟಾಪ್ ಅಲ್ಲಿ ಇಡ್ತಾರೆ, ನಾಳೆ ಬೆಳಗ್ಗೆ ಕೆಳಗಡೆ ಹಾಕಿರ್ತಾರೆ. ಈ ತರ ಕಾಂಬಿನೇಷನ್ಸ್ ಟೈಮ್ಸ್ ಆಗುತ್ತೆ. ಇದೊಂದು ಅದಕ್ಕೆ ಹಿಡಿದು 10ನೇ ಮನೆ ಹೈಯೆಸ್ಟ್ ಪವರ್ಫುಲ್ ಕೇಂದ್ರ ಅಂಡ್ ನೆತ್ತಿ ಮೇಲೆ ಅಂದ್ರೆ ಈಗ ಸೊ ಕ್ರೌನ್ ಬರುತ್ತಲ್ಲ, ಸೊ ಕಿರೀಟ ಆ ತರ ಸ್ವಲ್ಪ ಅದೊಂದು ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ. ಅದರ್ವೈಸ್ ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಇಲ್ಲಿ ಕೂಡ ಎಕ್ಸಲೆಂಟ್ ಪೀರಿಯಡ್ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ನಾವು ಮಿಥುನದವ್ರಿಗೆ ಹೋಗೋಣ. ಮಿಥುನ ಈ ರಾಶಿಗೆ ಹಿಂಗಿದೆ, ಆ ರಾಶಿಗೆ ಹಂಗಿದೆ, ಮದುವೆ ಆಗುತ್ತೆ, ಕಂಕಣ ಭಾಗ್ಯ ಯಾವ ಭಾಗ್ಯನೂ ಇಲ್ಲ. ಚಾರ್ಟ್ D9 ನೋಡ್ಬಿಟ್ಟು ಡಿಸೈಡ್ ಮಾಡಿ. ಹಾಗಾಗಿ ಲಗ್ನದಲ್ಲಿ ಗುರು ಇದ್ರೆ ಹೆಲ್ತ್ ಇಶ್ಯೂಸ್ ಕೊಡ್ತಾನೆ, ಫ್ಯಾಟ್ ಕ್ರಿಯೇಟ್ ಮಾಡ್ತಾನೆ, ಫ್ಯಾಟಿ ಲಿವರು, ಜಾಂಡೀಸು, ಹೆಲ್ತ್ ಇಶ್ಯೂಸು, ಬ್ಯಾಕ್ ಪೈನು ನೋಡಮ್ಮನೆ ಡೆವಲಪ್ ಆಗುತ್ತೆ. ಸೊ ಡಿಪೆಂಡಿಂಗ್ ಆನ್ ದಶ ಇದ್ರೇನೆ ಡೆವಲಪ್ ಆಗುತ್ತೆ. ದಶ ಇಲ್ಲ ಅಂದ್ರೆ ಸೊ ಅದು ಆ ಹೆಲ್ತ್ ನ ರಿಕವರಿ ಮಾಡುತ್ತೆ. ಹಾಗಾಗಿ ಸೊ ಬನ್ನಿ ಮಿಥುನದವ್ರಿಗೆ ಹೇಗಿದೆ ನೋಡೋಣ. ಮಿಥುನ ಲಗ್ನಾಧಿಪತಿ ಚತುರ್ಥಾಧಿಪತಿ, ಸೊ ಎಲ್ಲಿ ಕೂತಿದ್ದಾರೆ 9ನೇ ಮನೆಯಲ್ಲಿ. ಯಾರ ಜೊತೆ ಕೂತಿದ್ದಾರೆ 6ನೇ ಮನೆ ಅಧಿಪತಿ ಜೊತೆಯಲ್ಲಿ. ಸೊ ಹಂಗಾಗಿ ಮದರ್ ಜೊತೆ ಸ್ವಲ್ಪ ಡಿಸ್ಪ್ಯೂಟ್ಸ್ ಕಮ್ಮಿ ಮಾಡ್ಕೊಳ್ಳಿ. ಡ್ರೈವಿಂಗ್ ಮಾಡೋವಾಗ ಹುಷಾರಾಗಿರಿ. ಪಬ್ಲಿಕ್ ಅಲ್ಲಿ ಸ್ವಲ್ಪ ಮಾತಾಡೋವಾಗ ಬಿ ಕೇರ್ಫುಲ್. ಕ್ಲಿಯರ್? ಎಸ್. ಸೆಕೆಂಡ್ ಲಾರ್ಡ್ ಎಲ್ಲಿ ಕೂತಿದ್ದಾರೆ 10ನೇ ಮನೆಯಲ್ಲಿ. ಯಾರ ಜೊತೆ ಕೂತಿದ್ದಾರೆ ಅಗೈನ್ 12ನೇ ಮನೆ ಅಧಿಪತಿ 5ನೇ ಮನೆ ಅಧಿಪತಿ ಜೊತೆ. ಅದರ ಅರ್ಥ ಮಕ್ಕಳ ವಿಚಾರದಲ್ಲಿ ಅಥವಾ ಲವ್ ಮ್ಯಾರೇಜ್ ಕಾಂಬಿನೇಷನ್ಸ್ ತೋರಿಸ್ತಾ ಇದೆ, ಅಥವಾ ಕುಟುಂಬದ ಸೆಲೆಬ್ರೇಷನ್ ಪೀರಿಯಡ್ ಆಫ್ ಟೈಮ್ ಅಲ್ಲೂ ಕೂಡ ನಿಮ್ಗೆ ಖರ್ಚು ತೋರಿಸ್ತಾ ಇದೆ. ಹಾಗೆ ಲೇಟ್ ಮ್ಯಾರೇಜ್ ಕೂಡ ಇದೆ. ಎಂಗೇಜ್ಮೆಂಟ್ ಆಗ್ಬೋದು, ದಾರೆ ಲೇಟ್ ಆಗುತ್ತೆ. 1 ಇಯರ್ ಗ್ಯಾಪ್ ಸಮಥಿಂಗ್ ಸಿಗುವಂತಹ ಕಾಂಬಿನೇಷನ್ಸ್ ಕೂಡ ಇದೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 3ನೇ ಮನೆ ಕೇತು ಖಂಡಿತವಾಗ್ಲೂ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ. 3ನೇ ಮನೆ ಕೇತು ಸೊ ನಿಮ್ಮ ಒಂದು ಮಾತು ಅಥವಾ ಕಮ್ಯುನಿಕೇಶನ್ ಅಥವಾ ಶೋಲ್ಡರ್ಗೆ ಸಂಬಂಧಪಟ್ಟಾಗೆ ಒಂದು ಸರ್ಜರಿ ಅಥವಾ ಒಂದು ಕಟಿಂಗ್ಸ್ ತೋರಿಸ್ತಾ ಇದೆ. ಬಿಕಾಸ್ ಆ ಕಡೆಯಿಂದ ಕುಜನ ದೃಷ್ಟಿ ಬೇರೆ ಬೀಳ್ತಾ ಇದೆ ಅಲ್ವಾ ನಿಮ್ಗೆ 4ನೇ ಮನೆ ಮೇಲೆ ಮತ್ತೆ ಸೊ 3ನೇ ಮನೆ ಮೇಲೆ. ಹಾಗಾಗಿ ಅದೊಂಚೂರು ನೀವು ನೋಡ್ಕೋಬೇಕು. 3ನೇ ಮನೆ ಡ್ರೈವಿಂಗ್ ಅಂತ ತಗೋತೀವಿ. ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ. ವೆಹಿಕಲ್ ಕಂಡೀಷನ್ಸ್ ನ ಚೆಕ್ ಮಾಡ್ಕೊಳ್ಳಿ. ಅಕ್ಕಪಕ್ಕದವರು ಅವ್ರ ಹತ್ರ ಮಾತಾಡುವಾಗ ಹುಷಾರು. ಮತ್ತೆ ಅದು ಸಿಂಹ ರಾಶಿ ಬೇರೆ ಆಗಿರೋದ್ರಿಂದ ಗೌರ್ಮೆಂಟ್ ಏನಾದ್ರು ಡಾಕ್ಯುಮೆಂಟ್ಸ್ ಇದೆ, ಸಿಗ್ನೇಚರ್ ಮಾಡಬೇಕು ಅಥವಾ ಡೀಲ್ಸ್ ಅಥವಾ ಅಗ್ರಿಮೆಂಟ್ಸ್ ನಡೀತಿದೆ ಅಂದ್ರೆ ಅದು ಬ್ರೇಕ್ ಆಗೋ ಸಾಧ್ಯತೆ ಕೂಡ ಇದೆ. ಅದ್ರ ಕಡೆ ಒಂಚೂರು ನೀವು ಗಮನ ಕೊಡಿ. ನೆಕ್ಸ್ಟ್ 6ನೇ ಮನೆ ಅಧಿಪತಿ 11ನೇ ಮನೆ ಅಧಿಪತಿ ಕುಜ 9ನೇ ಮನೆಯಲ್ಲಿ. ತಂದೆ ಜೊತೆ ಜಗಳ ಆಡಬೇಡಿ. ತಂದೆ ಸಮಾನರ ಜೊತೆ ಜಗಳ ಬೇಡ. ಸ್ಕೂಲು ಕಾಲೇಜಲ್ಲಿ ಪ್ರಿನ್ಸಿಪಲ್ ಟೀಚರ್ಸ್ ಜೊತೆ ಜಗಳ ಬೇಡ. ಟೈಮ್ಸ್ ಲಾಯರು ಜಡ್ಜ್ಗಳ ಮಧ್ಯೆನೇ ಜಗಳ ಆಗುತ್ತೆ. ಸೊ ಇದು ಕೂಡ ಆ ತರ ಕಾಂಬಿನೇಷನ್ ತೋರಿಸ್ತಾ ಇದೆ. ಈ ವರ್ಷ ಏನು ಪರಾಭವ ಸಂವತ್ಸರ, ಪರಾಭವ ಅಂತ ಹೇಳಿದ್ರೆ ಪರ ವಿರೋಧಗಳು ಜಾಸ್ತಿ. ಬರೀ ಬ್ಲೇಮ್ ಮಾಡ್ಕೊಂಡೇ ಹೋಗ್ಬಿಡ್ಬೋದು. ಬಿಕಾಸ್ ಆಫ್ ಯು ಹಿಂಗಾಯ್ತು, ಬಿಕಾಸ್ ಆಫ್ ಯು ಹಿಂಗಾಯ್ತು ಅಂತ ಹೇಳಿ. ಅದರ ಅರ್ಥ ಇವ್ರ ಚಾಟಲ್ಲಿ ಹಂಗಿರುತ್ತೆ ಹಂಗಾಗಿರುತ್ತೆ ಅದೆಲ್ಲ ವಿಷಯ. ಅವತ್ತು ನಾನು ಅಲ್ಲಿ ಹೋಗ್ಬಾರ್ದಾಗಿತ್ತು ಹೋದೆ, ನೀ ಕರ್ದೆ ನಾ ಹೋದೆ, ನೀ ಚಾಟ ಹಂಗಿತ್ತು ನೀ ಹೋದೆ, ಸಿಗ್ನೇಚರ್ ಹಾಕ್ದೆ, ಅದು ಶುರುಟಿ ಹಾಕಿ ಸಿಕ್ಕಾಕೊಂಡೆ. ಸೊ ಆ ತರ ಪ್ರಾಬ್ಲಮ್ ಆಗುತ್ತೆ. ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ 11ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಸೊ ಪಬ್ಲಿಕ್ ಇಂದ ಒಂದು ಸಪೋರ್ಟಿಂಗ್ ಸಿಗುತ್ತೆ ನಿಮ್ಗೆ. ನಿಮ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಗ್ರೋ ಆಗುತ್ತೆ. ಬಿಸ್ನೆಸ್ ಇದ್ರೆ, ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ದು ಏನ್ ಇನ್ಕಮ್ ಬರ್ತಾ ಇರುತ್ತೆ ಅಲ್ಲಿಂದ ಕೂಡ ನಿಮ್ಗೆ ಲಕ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಆಕ್ಚುಲಿ ಲಕ್ ತುಂಬಾನೇ ಫೇವರಬಲ್ ಮಾಡುತ್ತೆ ಈಗ ನಿಮ್ಗೆ ಜೂನ್ ವರ್ಗು. ಆಕ್ಚುಲಿ ಲಕ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಕನ್ಸೀವ್ ಯಾರಾದ್ರೂ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಆಲ್ರೆಡಿ ಕನ್ಸೀವ್ ಇದ್ದೀರಾ ಅಂದ್ರೆ ಆ ಮಗು ಕ್ಲೀನ್ ಆಗಿ ಆಚೆ ಬರುತ್ತೆ. ಕ್ಲೀನ್ ಮೀನ್ಸ್ ಹೆಲ್ದಿ ಆಗಿ, ಸೊ ಏನು ತೊಂದರೆ ಇಲ್ಲದೆ ನಿಮ್ ಚಾರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ 7ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಮ್ಯಾರೇಜ್ ಕೂಡ ಕಾಂಬಿನೇಷನ್ಸ್ ಇದೆ. ಮ್ಯಾರೇಜ್ ಕೂಡ ಸೆಟ್ ಆಗಬಹುದು. ಬಟ್ ದಾರೆ ಆಗುತ್ತೆ ಅನ್ನೋದು ನಿಮ್ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ ಚಾರ್ಟ್ ಅಲ್ಲಿ ಗುರು ರೆಟ್ರೋ ಆಗಿದ್ರೆ, ಕಂಬಸ್ಟ್ ಆಗಿದ್ರೆ, 6, 8, 12ನೇ ಮನೇಲಿ ಇದ್ರೆ ಕಂಡೀಷನ್ ಸಪ್ಲೈ, ಅದಕ್ಕೆ ಹೇಳಿದ್ದು. ಸೊ ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 8ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ ಯಾರು ಎಲ್ಲಿದ್ದಾರೆ 10ನೇ ಮನೆಯಲ್ಲಿ ಇದ್ದಾರೆ. ಹಾಗಾಗಿ
ಗೇನ್. ಸೊ ಸಡನ್ ಆಗಿ ಗೇನ್ ಕೂಡ ತೋರಿಸ್ತಾ ಇದೆ. ಪ್ರಮೋಷನ್ ಆಗಬಹುದು ಅಥವಾ ಜಾಬ್ ಇನ್ಕ್ರೀಸ್ ಆಗಬಹುದು. ಬಿಸ್ನೆಸ್ ಅಲ್ಲಿ ಗೇನ್ ತೋರಿಸ್ತಾ ಇದೆ. ಲಕ್ ಇಂದಾಗಿ ಅದೇ ಹೇಳಿದ್ನಲ್ವಾ, ಲಕ್ ತುಂಬಾ ಫೇವರಬಲ್ ಆಗಿದೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಂತ. ಸೊ ಹಾಗಾಗಿ ಬಟ್ 9ನೇ ಮನೆ ಅದು ಕಾಂಬಿನೇಷನ್ಸ್ ಫೇವರಬಲ್ ಇಲ್ಲದೆ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಹೆಚ್ಚು ಗಮನ ಕೊಡಿ. ಅವ್ರಿಗೆ ಏನಾದ್ರು ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಅಥವಾ ಆಲ್ರೆಡಿ ಥೆರಪಿ ನಡೀತಾ ಇದೆ ಅಥವಾ ಆಲ್ರೆಡಿ ಟ್ರೀಟ್ಮೆಂಟ್ ನಡೀತಾ ಇದೆ ಅಂದ್ರೆ ಸ್ವಲ್ಪ ಮಾರಕದ ಟೈಮ್ ಇರೋದ್ರಿಂದ ಅದೊಂಚೂರು ನೀವು ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಾದ ನಂತರ 10ನೇ ಮನೆ ಶುಕ್ರ, ಚಂದ್ರ, ರವಿ, ಶನಿ. 10ನೇ ಮನೇಲಿ ಎಲ್ಲ ಪ್ಲಾನೆಟ್ಸ್ ಇದೆ. ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ ಅಥವಾ ನಿಮ್ಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ. ಇಲ್ಲ, ಡೆಪಾಸಿಟರ್ ಹೋಗಿ ಎಲ್ಲಿ ಕೂತಿದ್ದಾರೆ, ಲಗ್ನದಲ್ಲೇ ಕೂತಿದ್ದಾರೆ ರಾಹು ಜೊತೆ. ಸೊ ಮೋಸ ಹೋಗ್ತೀರಾ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ಗೆ ಹಣ ಕೊಟ್ಟು. ಈ ತರ ಇದು ನಿಮ್ ಜನ್ಮ ಜಾತಕದಲ್ಲಿ ಚೆನ್ನಾಗಿದೆ, ಅಲ್ಲಿ ದಶ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅವಾಗ ಮಾತ್ರ ನಿಮ್ಗೆ ಲಾಭ ಸಿಗುತ್ತೆ. ಅದರ್ವೈಸ್ ಮೋಸ ಆಗುತ್ತೆ. ಬಿ ಕೇರ್ಫುಲ್. ಹ್ಯೂಜ್ ಕಾರ್ಮಿಕ್ ಇರೋದ್ರಿಂದ ನೋಡ್ಕೊಳ್ಳೋದು. ನ್ಯಾಚುರಲ್ 12th ಹೌಸ್ ಕೂಡ ಲಾಸ್ ಆಗುತ್ತೆ. ಮೋಸ ಹೋಗ್ತೀರಾ. ಕಣ್ಣಕ್ ಕಾಣ್ದೆ 2 ಸೆಕೆಂಡಲ್ಲಿ 20 ಲಕ್ಷ ಕೊಟ್ಬಿಟ್ಟೆ ಮೇಡಮ್, ಗೊತ್ತಿಲ್ಲ ಮೇಡಮ್ ಏನಾಯ್ತು, ಬ್ಲಾಂಕ್ ಆಗಿತ್ತು. ಏನು ಬ್ಲಾಂಕ್ ಆಗಿರೋದಿಲ್ಲ. ಸೊ ದಶ ಹಂಗಿರುತ್ತೆ, ಕೊಟ್ಟಿರ್ತೀರ. ಇದಕ್ಕೆಲ್ಲ ಮಾಟ ಮಂತ್ರ ಅನ್ನೋ ಹೆಸರನ್ನ ಕಟ್ಟಬೇಡಿ. ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಇದಿಷ್ಟು ಯಾರಿಗೆ? ಮಿಥುನ ಲಗ್ನ, ಇವನ್ ಮಿಥುನ ರಾಶಿಗೂ ಇದೇನೆ ಕವರ್ ಆಗುತ್ತೆ, ಮೈಂಡ್ಗೆ ಸಂಬಂಧಪಟ್ಟ ಹಾಗೆ. ಹೌದು, ವಿಡಿಯೋ ಲೆಂತ್ ಆಗ್ತಾ ಇದೆ. ಸೊ ನಾನು 6 ಲಗ್ನ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಇನ್ ನೆಕ್ಸ್ಟ್ 6 ಲಗ್ನ ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಸೊ ಹಾಗಾಗಿ ನಿಮ್ದು ಏನಾದ್ರು ವೈಯಕ್ತಿಕ ಪ್ರಶ್ನೆ, ವೈಯಕ್ತಿಕ ಮೀನ್ಸ್ ಗೋಚಾರದ್ದು ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ ಅವಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಾನು ಮುಂದೆ ಮೂವ್ ಆಗ್ತೀನಿ. ಸೊ ಹಾಗಾಗಿ ಯಾರು ಮೋಸ ಹೋಗ್ಬೇಡಿ. ಯಾವ ತಂತ್ರ ಯಾವ ರೆಮಿಡಿನೂ ಮಾಡಬೇಡಿ. ನಿಮ್ಗೆ ವೈಯಕ್ತಿಕವಾಗಿ ನಿಮ್ಮ ಗುರುಗಳು ನಿಮ್ಮ ಜಾತಕದ ರೀತಿಯಲ್ಲಿ ರೆಮಿಡಿ ಕೊಟ್ಟಿದಾರ ಮಾಡಿ. ಈ ಸೋಷಿಯಲ್ ಮೀಡಿಯಾ ಬರೋ ಯಾವ ರೆಮಿಡಿನೂ ಮಾಡಬೇಡಿ. ಬಿ ಕೇರ್ಫುಲ್. ಹಾಗೆ ಬುಧನ ತತ್ವ ಇರೋ ಅಸ್ಟ್ರಾಲಜರ್ಸ್ ಜಾಸ್ತಿ ಇದ್ದಾರೆ, ಎಲ್ಲಾನು ನಂಬಬೇಡಿ. ನಿಮಗೆ ಯಾರ ಹತ್ರ ನಾಲೆಡ್ಜ್ ಇದೆ ನಂಬೇಕು ಅನ್ಸುತ್ತೋ ಅವರನ್ನ ಮಾತ್ರ ನಂಬಿ, ಇಲ್ಲ ಅಂದ್ರೆ ನಂಬೇಡಿ ಅಷ್ಟೇ. ಬನ್ನಿ, ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ. ಇವ್ರಿಗೆ ಈ ವರ್ಷ ಹೇಗಿದೆ ನೋಡೋಣ. ಆಕ್ಚುಲಿ ಏನ್ ಗೊತ್ತಾ, ನಿಜವಾಗ್ಲೂ ನಿಮ್ಗೆ ವರ್ಷ ಫಲ ತಿಳ್ಕೋಬೇಕು ಅಂದ್ರೆ ನಿಮ್ಮ ಬರ್ಡೇ ಟು ಬರ್ಡೇ ಕೌಂಟ್ ಮಾಡ್ಕೊಳ್ಳಿ. ತಾಜಿಕ ಅಂತ ಬರುತ್ತೆ. ನಿಮ್ದು ಬರ್ಡೇ ಯಾವತ್ತಿರುತ್ತೆ ಆವತ್ತೇ ಆ ಟೈಮ್ನೇ ಲಗ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅವಾಗ ಆ ವರ್ಷ ಪೂರ ನಿಮ್ಗೆ ಈ ವರ್ಷ ಹೆಂಗಿರುತ್ತೆ ಅನ್ನೋದು ನಿಮ್ಮ ಜನ್ಮ ಜಾತಕದ ತಿಳಿಯುತ್ತೆ. ಇದು ಗೋಚಾರದ್ದು. ಇದು ಸಮಾಜದಲ್ಲಿ ಏನಾಗುತ್ತೆ ಅಂತ. ಸಮಾಜದಲ್ಲಿ ಏನಾಗುತ್ತೆ ಎಲ್ಲಾರ್ಗೂ ಗೊತ್ತು ಏನಾಗುತ್ತೆ ಅಂತ ಹೇಳಿ. ಸೊ ವೆರಿ ಸಿಂಪಲ್. ಕುಜರಾಹು ಏಪ್ರಿಲ್ 2ನೇ ತಾರೀಕುವರೆಗೂ ಇನ್ನೂ ಹೆಚ್ಚು ಜಾಸ್ತಿ ಈ ತರ ಘಟನೆಗಳು ನಡೀತಾನೆ ಇರುತ್ತೆ. ಯಾವ ಘಟನೆ? ಬೆಂಕಿ ಅವಘಡಗಳು ಅಥವಾ ಸೊ ಎಲೆಕ್ಟ್ರಾನಿಕ್. ನಾನು ಕುಜನ್ ವಿಡಿಯೋದಲ್ಲಿ ಹೇಳಿದೀನಿ ನೋಡಿ. ಈಗ ನಾನು ಅದನ್ನ ಕಟ್ ಮಾಡಿ ತಂದು ಇಲ್ಲಿ ಹಾಕಿ ಪ್ರಮೋಷನ್ ಮಾಡಕ್ಕೆ ನಾನು ರೆಡಿ ಇಲ್ಲ. ನಾನು ಹೇಳ್ದೆ ಅಂತ ನಾನು ಹೇಳಲಿಲ್ಲ. ಅಲ್ಲಿ ಏನಿದೆಯೋ ಅದು ದೇವ್ರು ನನ್ಗೆ ಜ್ಞಾನ ಕೊಟ್ಟಿದ್ದಾನೋ ಅದು ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ. ನಾನು ಹೇಳ್ದೆ ಅಂತ ಅಲ್ಲ. ನಾನು ಹೇಳಿದ್ದೆ ಆ ಪ್ರಿಡಿಕ್ಷನ್ ಅಲ್ಲಿ ಹಂಗಾಯ್ತು ಹಿಂಗಾಯ್ತು. ಚಾರ್ಟಲ್ಲಿ ಏನಿದೆಯೋ ಅದನ್ನ ಹೇಳೋದಷ್ಟೇ ನನ್ನ ಕೆಲಸ. ಅಥವಾ ಆಸ್ ಅ ಗೈಡ್ ಆಗಿ ನಾನು ಗೈಡ್ ಮಾಡೋದಷ್ಟೇ ನನ್ನ ಇಂಟೆನ್ಷನ್. ಸೊ ಕೆಲವರು ಅದನ್ನ ಕಟ್ ಮಾಡಿ ನಾನು ಹೇಳಿದ ಫಲ ನಿಜ ಆಯ್ತು ಹಂಗ್ ತಿಳ್ಕೊಬೇಕು ಅಂದ್ರೆ ನಂದು ಇನ್ನೊಂದು ಚಾನಲ್ ಇತ್ತು. ಅದರಲ್ಲಿ ಆ ತುಂಬಾ ವಿಡಿಯೋಸ್ ಎಲ್ಲ ಇದಾವೆ ನೋಡಿ. ಅಂದ್ರೆ AR ಅಸ್ಟ್ರಾಲಜಿ ಚಾನಲ್ ಅಂತ ಇತ್ತು. ಆ ವರ್ಷ 3 ವಿಡಿಯೋ ಪ್ರಿಡಿಕ್ಷನ್ ಅಲ್ಲಿ ಅದು ನಿಜ ಆಗಿದೆ. ಆ ತರ ಹೇಳಿದ್ರೆ ಓಕೆ. ನಾನು ಹೇಳ್ದೆ ಅಂದ್ರೆ ತಪ್ಪಾಗುತ್ತೆ. ಸೊ ಈ ವರ್ಷ ನಿಮ್ಗೆ ಗೊತ್ತು ತುಂಬಾ ಕಾಂಬಿನೇಷನ್ಸ್ ಫೇವರಬಲ್ ಇಲ್ಲದೆ ಇರೋದ್ರಿಂದ. ಸೊ ಗೋಲ್ಡ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದಿರಾ ಶೇರ್ಸ್ ಅಲ್ಲಿ ಅಂತ ಹೇಳಿದ್ರೆ ವೆಯ್ಟ್ ಮಾಡಿ. ಏನ್ ಲಾಸ್ ಏನ್ ಆಗೋದಿಲ್ಲ. ವೆಯ್ಟ್ ಮಾಡಿ. ಗೋಲ್ಡ್ ಸಿಲ್ವರ್ ಜುಪಿಟರ್ ಟ್ರಾನ್ಸಿಟ್ ಆದಾಗ ಶನಿನ ಆಸ್ಪೆಕ್ಟ್ ಆಗುತ್ತಲ್ವಾ, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಈ ಗುರು ಬೇರೆ ಟ್ರೈನ್ ಕನೆಕ್ಟ್ ಆಗಿ ದಿನೇ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರೋದು. ವೆಯ್ಟ್ ಮಾಡಿ. ಆಮೇಲೆ ಈ ಯುದ್ಧಗಳು ಇದು ವಿಪರೀತ ಇದ್ದೇ ಇರುತ್ತೆ. ಎಲ್ಲಿ ತನಕ ಇರುತ್ತೆ? ಸೊ ಡೆಫಿನೆಟ್ಲಿ ಪ್ಲಾನೆಟ್ಸ್ ಮೂವ್ ಆಗೋ ತನಕ ಇರುತ್ತೆ. ಹಂಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹುಷಾರಾಗಿ ಇರ್ಬೇಕು ಅಷ್ಟೇನೆ. ಬೆಂಕಿ ಅವಘಡಗಳು ಪಬ್ಲಿಕ್ ಅಲ್ಲಿ. ಸೊ ಆಲ್ರೆಡಿ ನೀವು ನೋಡ್ತಾ ಇದ್ರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಸೊ ಶನಿ ಇಸ್ ದ ಗ್ಯಾಸ್ ಕಾರಕ ಅಲ್ವಾ. ಸೊ ಅವರು ಯಾರ ಜೊತೆ? ಸೂರ್ಯನ ಜೊತೆ ಇದ್ದಾರೆ. ಗೌರ್ಮೆಂಟ್ ಸ್ವಲ್ಪ ಶೇಕ್ ಆಗುತ್ತೆ ಅಥವಾ ಚೇಂಜ್ ಆಗೋ ಸಾಧ್ಯತೆ ಹೆಚ್ಚು ತೋರಿಸ್ತಾ ಇದೆ. ಬಿಕಾಸ್ ಲಗ್ನದಿಂದ 5th ಲಾರ್ಡ್ ಡೆಪಾಸಿಟರ್ 4th ಅಲ್ಲಿ ಯಾರ ಜೊತೆ ಕೂತಿದ್ರು? 6th ಲಾರ್ಡ್ ಜೊತೆ ಕೇತು. ಇರೋ ಗೌರ್ಮೆಂಟ್ ಹೋಗಿ ಅಥವಾ ಇರೋ ವ್ಯಕ್ತಿಗಳನ್ನು ಹೋಗಿ ಅದು ಕ್ರಿಯೇಟ್ ಮಾಡಿ. ಇದು ಜೂನ್ ಮಧ್ಯ ನಡಿಬೇಕು ಅಷ್ಟೇನೆ. ಜೂನ್ ಮಧ್ಯ ಆದ್ಮೇಲೆ ಇದು ನಡೆಯೋದಿಲ್ಲ. ಹಾಗಾಗಿ ಸೊ ಅದು ನಾನು ದೇಶದ್ದು ಅಥವಾ ಅದು ಎಕ್ಸ್ಪ್ಲೈನ್ ಮಾಡಿದಾಗ ಮಾಡ್ತೀನಿ. ಈಗ ಕರ್ನಾಟಕಕ್ಕೆ ಬರೋಣ.
ಕರ್ಕಾಟಕ ಲಗ್ನದವರಿಗೆ ಈ ಒಂದು ಯುಗಾದಿ ಭವಿಷ್ಯ ಅದರಲ್ಲೂ ಜೂನ್ ವರೆಗೂ ಹೇಗಿರುತ್ತೆ? ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ? 9ನೇ ಮನೇಲಿ. ನಿಮ್ಮ 9ನೇ ಮನೇಲೇ ಲಗ್ನ ಬಿದ್ದಿದೆ. ಯಾವ್ದೋ ಈ ವರ್ಷದ್ದು. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ದೈವಶಕ್ತಿ ನಿಮ್ಮನ್ನ ಕಾಪಾಡ್ಲಿಕ್ಕೆ ಶುರು ಮಾಡಿದೆ ಅಂತಾನೆ ತಗೊಬಹುದು. ಲಗ್ನಾಧಿಪತಿ 9ನೇ ಮನೆಯಲ್ಲಿ ಬಟ್ ಡೆಸ್ಪಾಸಿಟೆಡ್ 12th ಹೌಸ್ ಅಲ್ಲಿ. ಹಾಗಾಗಿ ತಂದೆಗೋಸ್ಕರ ಖರ್ಚು, ತಂದೆ ಆರೋಗ್ಯದಲ್ಲಿ ಖರ್ಚು ಅಥವಾ ವಿಪರೀತ ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ಖರ್ಚು. ಹಂಗಾಗಿ ಖರ್ಚನ್ನ ನೋಡ್ಕೊಳ್ಳಿ. 9ನೇ ಮನೇಲಿ ಯಾರ್ಯಾರು ಕೂತಿದ್ದಾರೆ ನಿಮ್ಗೆ? 2ನೇ ಮನೆ ಅಧಿಪತಿ, 11ನೇ ಮನೆ ಅಧಿಪತಿ, ಹಾಗಾಗಿ 4ನೇ ಮನೆ ಅಧಿಪತಿ, ಆಮೇಲೆ 7, 8ನೇ ಮನೆ ಅಧಿಪತಿ. ಇರೋ ಬರೋ 4 ಜನನು ಅಲ್ಲೇ ಕೂತಿದ್ದಾರೆ. ಇಷ್ಟು ಜನರಲ್ಲಿ ಯಾರೋ ಒಬ್ಬರಿಗೆ ನಿಮ್ಗೆ ಖರ್ಚು. ಯಾರ್ಯಾರು ಖರ್ಚು? ಅಲ್ಲಿ ಶುಕ್ರ ಕೂಡ ಇದ್ದಾನೆ, ಸ್ಪೌಸ್. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಹೆಂಡತಿಗೆ ಮನೆ ಕಟ್ಸ್ಕೊಡ್ಬೋದು, ಕಾರ್ ಗಿಫ್ಟ್ ಮಾಡಬಹುದು, ಅಥವಾ ಪ್ರಾಪರ್ಟಿ ತಗೋಬಹುದು, ವೆಹಿಕಲ್, ಜ್ಯುವೆಲರಿ ಕೊಡಿಸಬಹುದು, ವಾಟ್ ಎವರ್ ಇಟ್ ಈಸ್. ಲಗ್ನಾಧಿಪತಿ ಮತ್ತೆ ಶುಕ್ರ ಚಂದ್ರ ಕಾಂಬಿನೇಷನ್ಸ್ ಇರೋದ್ರಿಂದ ಹ್ಯೂಜ್ ಖರ್ಚು ಇನ್ ಎ ಗುಡ್ ವೇ, ಜುಪಿಟರ್ ಇರೋದ್ರಿಂದ. ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ವೆಯ್ಟ್ ಮಾಡಿ, ಆತರ ಪಡಬೇಡಿ. ಜುಪಿಟರ್ ಈ ಕಡೆ ಮೂವ್ ಆಗೋವರೆಗೂ ಆಮೇಲೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಳಿ. ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಲಾರ್ಡ್ 9th ಹೌಸ್. ಅದರರ್ಥ ಕುಟುಂಬದಿಂದ ಒಂದು ಸಡನ್ ಆಗಿ ಟ್ರಾವೆಲ್ ತೋರಿಸ್ತಾ ಇದೆ. ಹಾಗಾಗಿ ಅದಕ್ಕೆ ಖರ್ಚು. ಬಟ್ ಭಾಗ್ಯ ಅನ್ನೋದು ಡೆಫಿನೆಟ್ಲಿ ಉದಯ ಆಗುತ್ತೆ ಯಾವಾಗ ಗುರು ಈ ಕಡೆ ಬರ್ಬೇಕು. ಅಲ್ಲಿವರೆಗೂ ಬರೀ ಖರ್ಚನೇ ಇದೆ. ಸೆಕೆಂಡ್ ಲಾರ್ಡ್ ಸೂರ್ಯ ಕೂಡ ಆಗಿರೋದ್ರಿಂದ ಮೇ ಬಿ ಟ್ಯಾಕ್ಸ್ ರಿಲೇಟೆಡ್ ಏನಾದ್ರು ನೀವು ಪೇ ಮಾಡ್ಬೇಕಾಗುತ್ತೆ. ದೊಡ್ಡ ಮಟ್ಟದ್ದು ಗುರು ಎಕ್ಸ್ಪಾಂಡ್ ಮಾಡೋದು ಜಾಸ್ತಿ ಅಲ್ವಾ. ರಾಹು ಕೂಡ ಟ್ರಯಾಂಗಲ್ ಆಗಿರೋದ್ರಿಂದ ಸಡನ್ ಆಗಿ ಎಕ್ಸ್ಪೆನ್ಸಸ್ ಅಥವಾ ಟ್ಯಾಕ್ಸಸ್ ಪೇ ಮಾಡೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅನ್ವಾಂಟೆಡ್ ಖರ್ಚು ಅದು ಕೂಡ ತೋರಿಸ್ತಾ ಇದೆ. ಸಿಬ್ಲಿಂಗ್ಸ್ಗೆ, ಫ್ರೆಂಡ್ಸ್ಗೆ ಹಣ ಸಹಾಯ ಮಾಡೋ ಪರಿಸ್ಥಿತಿ ಕೂಡ ನಿಮ್ಗೆ ತೋರಿಸ್ತಾ ಇದೆ. ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಮನೆ ಚೇಂಜ್ ಆಗಿರ್ಬೋದು, ಫ್ಲಾಟ್ ಚೇಂಜ್ ಆಗಿರ್ಬೋದು, ಏರಿಯಾ ಚೇಂಜ್ ಆಗಿರಬಹುದು, ಡಿಸ್ಟ್ರಿಕ್ಟ್ ಚೇಂಜ್ ಆಗಿರ್ಬೋದು, ಕಂಟ್ರಿನೇ ಚೇಂಜ್ ಆಗಿರಬಹುದು. ಈ ತರ ಚೇಂಜ್ ಆಫ್ ಪ್ಲೇಸ್ ಅಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಅದಾದ್ಮೇಲೆ 3ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಕೂತಿದ್ದಾರೆ. ಇಲ್ಲೇ ಇರೋದು ವಿಷಯ. ಟ್ರಾವೆಲ್ ಮಾಡುವಾಗ ಹುಷಾರಾಗಿರಿ, ಹಾಗೆ ಹೊರಗಡೆ ಕಂಟ್ರೀಸ್ಗೆ ಹೋಗುವಾಗ ಹುಷಾರಾಗಿರಿ. ನೆಕ್ಸ್ಟ್ ನೈಬರ್ಸ್ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಗೇನ್ 2ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ಇದ್ರೆ ಡೆಂಟಲ್ ಗೆ ಸಂಬಂಧಪಟ್ಟ ಹಾಗೆ ನೋಡ್ಕೋಬೇಕಾಗುತ್ತೆ. 3ನೇ ಮನೆ ಅಧಿಪತಿ ನಾರ್ಮಲ್ ಆಗಿ ಕೂತಿಲ್ಲ. ಯಾರ ಜೊತೆ ಕೂತಿದ್ದಾರೆ? ರಾಹು ಜೊತೆ ಕೂತಿದ್ದಾರೆ. ಇಲ್ಲಿ ಇರೋದು ಟ್ವಿಸ್ಟ್. ಈ ಸರಿ ಏನಾದ್ರು ಪ್ರಾಮಿಸ್ ಮಾಡಿದ್ರೆ ಅಥವಾ ಮಾತು ಕೊಟ್ರೆ, ಅಗ್ರಿಮೆಂಟ್ಗೆ ಶ್ಯೂರಿಟಿ ಹಾಕಿದ್ರೆ ಲಾಕ್ ಆಗ್ತೀರಾ. ಮತ್ತೆ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೋಡ್ಕೊಳ್ಳಿ. ಹೆಲ್ತ್ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಿ. ಯಾರಿಗಾದ್ರು ಡೈಜೆಷನ್ ಇಶ್ಯೂಸ್ ಇತ್ತು, ಪೈಲ್ಸ್ ಇತ್ತು, ಹೆಲ್ತ್ ಇಶ್ಯೂಸ್, ಈ ತರ ಹೆಲ್ತ್ ಹ್ಯೂಜ್ ಪ್ರಾಬ್ಲಮ್ ಇದೆ, ಆಲ್ರೆಡಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದೀರಾ, ನೀವೊಂಚೂರು ನೋಡ್ಕೊಳ್ಳಿ. ನೆಕ್ಸ್ಟ್ 5ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ. ಅದರ ಅರ್ಥ ಏನು? ಸಡನ್ ಅನ್ಎಕ್ಸ್ಪೆಕ್ಟೆಡ್, ಗೊತ್ತೇ ಇಲ್ಲ ಈ ತರ ಖರ್ಚು ಬರುತ್ತೆ ಅಂತ. ಮಕ್ಕಳಿಗೋಸ್ಕರ ಖರ್ಚು ಬರ್ಬೋದು, ಅವ್ರ ಎಜುಕೇಶನ್ಗೋಸ್ಕರ ಖರ್ಚು ಬರ್ಬೋದು, ನಿಮಗೋಸ್ಕರನೇ ಖರ್ಚು ಬರಬಹುದು, ಅಥವಾ ಸಡನ್ ಆಗಿ ಜಾಬ್ ಚೆನ್ನಾಗೇ ಹೋಗ್ತಾ ಇರುತ್ತೆ, ಜಾಬ್ ಚೇಂಜ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋದು, ಈ ತರ ಎಲ್ಲ ಥಾಟ್ಸ್ ಬಂದ್ಬಿಡುತ್ತೆ. ಹಾಗಾಗಿ 10th ಲಾರ್ಡ್ 8th ಹೌಸ್ ಅಲ್ಲಿ ವಿತ್ ರಾಹು ಮರ್ಕಿರಿ ಜೊತೆ ಕೆಲಸದ ಹತ್ರ ನಿಮ್ಗೆ ಕೆಟ್ಟ ಹೆಸರು ಬರಬಹುದು. ಯಾರೋ ನಿಮ್ಗೆ ಮೇಲ್ ಸೆಂಡ್ ಮಾಡ್ಬೋದು, ಅಥವಾ ಹೈಯರ್ ಅಥಾರಿಟಿಗೆ ಹಾಕೊಡ್ಬಹುದು. ಜಾಬ್ ತೆಗಿಯೋದು ಆ ಒಂದು ಭಯದಲ್ಲಿ ಇಡ್ಸ್ಬಿಡ್ತಾರೆ ನಿಮ್ಗೆ. ಜಾಬ್ ಹೋಗುತ್ತಾ ಇರುತ್ತಾ. ಮತ್ತೆ ಅದು ಕುಜ ಮೂವ್ ಆಗ್ಬೇಕು. ಕುಜ ಮೂವ್ ಆಗೋವರೆಗೂ ಸ್ವಲ್ಪ ಏಪ್ರಿಲ್ 2ನೇ ತಾರೀಕುವರೆಗೂ ಈ ತರ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ಟ್ರ್ಯಾಕ್ ಬರ್ತೀರಾ. ಜಾಬ್ ಹೋಗಲ್ಲ, ಬಟ್ ಈ ಅಪವಾದ ಇದ್ದೇ ಇರುತ್ತೆ. ಹಾಗಾಗಿ ಅದೊಂಚೂರು ನೀವು ನೋಡ್ಕೊಳ್ಳಿ. ಅಪವಾದ ಪೂರ್ತಿ ಹೋಗಕ್ಕೆ ಬುಧ ಈ ಕಡೆ ನೀಚ ಬಿಟ್ಟು ಬರ್ಬೇಕು. ಹಂಗಾಗಿ ನೆಕ್ಸ್ಟ್ ಇದಾದ್ಮೇಲೆ 6ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ ಗುರು ಎಲ್ಲಿದ್ದಾರೆ? 12ನೇ ಮನೇಲಿ ಇದ್ದಾರೆ. ದೃಷ್ಟಿ 8, 4, 7ನೇ ಮನೇಲಿ ಬೀಳ್ತಾ ಇದೆ. ಖರ್ಚು ಜಾಸ್ತಿ. ಹಾಗಾಗಿ ಖರ್ಚು ಜಾಸ್ತಿ ಬರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಖರ್ಚು ಜಾಸ್ತಿ ಕೂಡ ಬರುವ ಸಾಧ್ಯತೆ ಹೆಚ್ಚು ಇದೆ. ಲೋನ್ ಯಾರಾದ್ರೂ ಅಪ್ಲೈ ಮಾಡ್ತಾ ಇದ್ದೀರಾ ಕನ್ಸ್ಟ್ರಕ್ಷನ್ಗೆ ಅಥವಾ ನಿಮ್ ಬಿಸ್ನೆಸ್ಗೆ ಅಂದ್ರೆ ಜಾಸ್ತಿ ಲೋನ್ ಮಾಡ್ಕೋತೀರಾ. ತೀರ್ಸೋದು 70 ವರ್ಷ 30 ವರ್ಷದವರೆಗೂ ಹೋಗುತ್ತೆ. ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ಈ ಟೈಮ್ ಡೆಫಿನೆಟ್ಲಿ ಫೇವರಬಲ್ ಇಲ್ಲ, ಹೋಲ್ಡ್ ಇಟ್. ನೆಕ್ಸ್ಟ್ 7th ಲಾರ್ಡು 8th ಲಾರ್ಡ್ ಶನಿ 9th ಹೌಸ್ ಅಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಸ್ಪೌಸ್ಗೆ ಸ್ವಲ್ಪ ಟಫ್ ಟೈಮ್ ಅಂತ ಹೇಳ್ಬೋದು. ಯಾವ ರೀತಿ ಟಫ್? ಹೆಲ್ತ್ ಟಫ್ ಇರಬಹುದು, ಅಥವಾ ಅವ್ರಿಗೆ ಲಕ್ ಇಲ್ಲದೆ ಇರ್ಬೋದು. ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಯಾಟಿಕ್ ದಶ ಚೆನ್ನಾಗಿಲ್ಲ ಅಂದ್ರೆ ಜಾಬ್ ಹೋಗೋದು, ಮಾನಸಿಕ ಹಿಂಸೆ, ಆರೋಗ್ಯ ಸಮಸ್ಯೆ ಇವೆಲ್ಲವೂ ತೋರಿಸ್ತಾ ಇದೆ. ಸ್ಪೌಸ್ ಕಡೆ ಹೆಚ್ಚು ಗಮನ ನೀವು ಕೊಡ್ಲೇಬೇಕಾಗುತ್ತೆ. ಬಿಸ್ನೆಸ್ ಕಡೆ ಹೆಚ್ಚು ನೀವು ಗಮನ ಕೊಡ್ಬೇಕಾಗುತ್ತೆ. ಹಾಗಾಗಿ ಇದ್ರ ಕಡೆ ಹೆಚ್ಚು ಟೈಮ್ನ ಕೊಡಿ. ನೆಕ್ಸ್ಟ್ ಅಷ್ಟಮಾಧಿಪತಿ 9ನೇ ಮನೆಯಲ್ಲಿ. ಹಂಗಾಗಿ ಪ್ರಾಪರ್ಟಿನಲ್ಲಿ ಮೋಸ ಹೋಗುವ ಸಾಧ್ಯತೆ, ಅದು ಇನ್ಲಾಸ್ ಪ್ರಾಪರ್ಟೀಸ್ ಅಂತ ಏನ್ ಹೇಳ್ತೀವಿ ಅದು
ಸ್ವಲ್ಪ ನೋಡ್ಕೊಳ್ಳಿ. ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆ ನಿಮ್ದು ಅವ್ರದ್ದು ಅಂತ ಹೇಳಿದ್ರೆ ಗುರು ಈ ಕಡೆ ಬರೋವರೆಗೂ ವೆಯ್ಟ್ ಮಾಡಿ. ಗುರು ದೃಷ್ಟಿ ಬಿದ್ದಾಗ ಹೆಲ್ಪ್ ಆಗುತ್ತೆ. ಅಷ್ಟಮದಲ್ಲಿ ಇಷ್ಟೊಂದು ಗ್ರಹಗಳಿದೆ, ಭಯ ಪಡೋ ಅವಶ್ಯಕತೆ ಇಲ್ಲ. ಡೆಸ್ಪಾಸಿಟರ್ 9th ಹೌಸ್ ಅಲ್ಲಿ ಇದ್ದಾರೆ. ಬೈ ಲಕ್ಕಿಲಿ ನೀವೆಲ್ಲ ಕಡೆ ವಿನ್ ಆಗ್ತೀರಾ. ಹೆಲ್ತ್ ಒಂದೇ ನೋಡ್ಕೊಳ್ಳಿ, ಸ್ಕಿನ್ ಡಿಸೀಸಸ್ ನೋಡ್ಕೊಳ್ಳಿ. ಸೊ ಡೋಂಟ್ ಟ್ರಸ್ಟ್ ವಿತ್ ಎನಿ ಒನ್. ಹಾಗೆ ಯಾವುದೇ ತಂತ್ರ ಯಂತ್ರಗಳನ್ನ ಪ್ರಯೋಗ ಮಾಡಬೇಡಿ, ಅದು ಉಲ್ಟಾ ಹೊಡೆಯುತ್ತೆ. ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೋಡ್ಕೊಳ್ಳಿ. 9ನೇ ಮನೆಯಲ್ಲಿ ಖಂಡಿತವಾಗ್ಲೂ ಸೂರ್ಯ ಇಷ್ಟೊಂದು ಒಳ್ಳೆ ವಿಚಾರ ಅಲ್ಲ. ತುಂಬಾ ಜನ ಹೇಳ್ತಾರೋ ನೈನ್ತ್ ಹೌಸ್ ಸನ್ ಇಸ್ ವೆರಿ ಗುಡ್ ಅಂತ. ನೋ, 9th ಹೌಸ್ ಸನ್ ಈಸ್ ಪ್ರಾಬ್ಲಮ್ಯಾಟಿಕ್ ಫಾರ್ ದ ಫಾದರ್. ಸೊ ಹಾಗಾಗಿ ಅಗೇನ್ ಡೆಸ್ಪಾಸಿಟರ್ ಇನ್ ದ 12th ಹೌಸ್. ನಿಮಗೇನಾದ್ರೂ ಜಾತಕದಲ್ಲಿ 9th ಹೌಸ್ ಸಿಚುಯೇಷನ್ ಚೆನ್ನಾಗಿಲ್ಲ ಅಂದ್ರೆ ತಂದೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ತೋರಿಸ್ತಾ ಇದೆ. ಅಗೇನ್ 9ನೇ ಮನೆ ಶನಿ ಹೈಯರ್ ಎಜುಕೇಶನ್ಗೆ ದಟ್ ಸ್ಲೋ ಆಗೋದು, ಎಜುಕೇಶನ್ ಮಾಡಕ್ ಆಗದೆ ಇರೋದು, PhD ಅಥವಾ ರಿಸರ್ಚ್ ಓರಿಯೆಂಟೆಡ್ ಇದ್ದೀರಾ ಅಂದ್ರೆ ಸ್ಲೋ ಆಗ್ತಾ ಇದ್ದೀರಾ. ಅದು ಜುಪಿಟರ್ ಈ ಕಡೆ ಬಂದಾಗ ನೀವು ಮತ್ತೆ ಕ್ವಿಕ್ ಆಗ್ತೀರಾ. ನೆಕ್ಸ್ಟ್ 10ನೇ ಮನೆ ಆಯ್ತು, 11ನೇ ಮನೆ ಆಯ್ತು. ಎಸ್, ಇದು ಕರ್ಕಾಟಕ ಲಗ್ನಕ್ಕೆ. ಸೊ ಈ ತರ ನಿಮ್ಮ ಬರ್ಡೇ ಟು ಬರ್ಡೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆಕ್ಚುಲಿ ಇದು ತುಂಬಾ ಲೆಂತ್ ಆಯ್ತು ವಿಡಿಯೋ, 46 ಮಿನಿಟ್ಸ್ ಆಗೋಯ್ತು. ಸೊ ನೋಡೋರ್ಗೆ ನಿಮ್ಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ಇನ್ನ ಸಿಂಹದಿಂದ ಈ ಕಡೆ ಇರುವಂತಹ ಲಗ್ನಗಳನ್ನ ನಾನು ಕುಂಭದವರೆಗೆ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಬಟ್ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಬಟ್ ಇದೇನೇ ನಿಜ, ದಯವಿಟ್ಟು ಮೋಸ ಹೋಗಬೇಡಿ. ಈಗ ಚೆನ್ನಾಗಿರೋದು ಟ್ರಾನ್ಸಿಟ್ ಅಲ್ಲಿ. ಜನ್ಮ ಜಾತಕದಲ್ಲಿ ಬ್ಯಾಡ್ ಇದ್ರೆ ಇದು ಬ್ಯಾಲೆನ್ಸ್ ಮಾಡುತ್ತೆ. ಜನ್ಮ ಜಾತಕದಲ್ಲಿ ತುಂಬಾ ಚೆನ್ನಾಗಿದೆ, ಇಲ್ಲೂ ತುಂಬಾ ಚೆನ್ನಾಗಿದೆ, ಡಬಲ್ ಧಮಾಕ, ಎಕ್ಸಲೆಂಟ್ ಪೀರಿಯಡ್ ಆಫ್ ಟೈಮ್. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಮೋಸದ ಅಡ್ವರ್ಟೈಸ್ಮೆಂಟ್ಗಳಾಗಿರಬಹುದು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ಒಂದು ಘಟನೆ ನಡೆದಿದೆ. ಅವರು ಎಲ್ಲೋ ಆಸ್ಟ್ರಾಲಜಿ ಕಲ್ತಿದ್ದಾರೆ 15 ಡೇಸ್ 20 ಡೇಸ್. ಅವರ ಮಗನ ಲೈಫು ಅವರೇ ಡಿಸ್ಟರ್ಬ್ ಮಾಡ್ಬಿಟ್ಟಿದ್ದಾರೆ. 2 ವರ್ಷ ಮಗುಗೆ ಬ್ರೇಕ್ ಆಗಿದೆ. ಬ್ರೇಕ್ ಮೀನ್ಸ್ ಅವ್ರಿಗೆ ಗೌರ್ಮೆಂಟ್ ಜಾಬ್ ಯೋಗ ಇಲ್ಲ. ಇವರು ಏನೋ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಸೂರ್ಯ ಇಲ್ಲಿದ್ದಾನೆ ಅಂತ ಹೇಳಿ ಗೌರ್ಮೆಂಟ್ ಜಾಬ್ಗೆ ಇಷ್ಟು ಲಕ್ಷ ಅಂತ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಮೇಲೆ. ಅಲ್ಲಿ ಮಗುಗ್ ಜಾತಕದಲ್ಲೇ ಇಲ್ಲ. ಇನ್ ಕೊಟ್ಟು ಏನ್ ಮಾಡೋದು? ಮೀನರಾಶಿ, ಇನ್ನೇನು ಹೇಳಲ್ಲ, ಮೀನರಾಶಿ. ಅದೇ ಹೇಳಿದ್ನಲ್ವಾ, ಹೋಗೋ ಟೈಮ್ ಬಂತು ಕರ್ಮಕ್ಕೆ. ಸೊ ಹಾಗಾಗಿ ಈ ಅರ್ಧಂಬರ್ಧ ಪೇರೆಂಟ್ಸ್ ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅರ್ಧನೇ ಗೊತ್ತಿರುತ್ತೆ. ಈಗ ದುಡ್ಡು ಸ್ಟಾಪ್ ಆಯ್ತು, ಮಗುಗೆ ಬ್ರೇಕ್ ಆಯ್ತು, ಎಜುಕೇಶನ್ ಈಗ 1 ಇಯರ್ ಕಾಲೇಜ್ ಸ್ಟಾಪ್ ಆಯ್ತು. ಸೊ ಆ ಟೈಮ್ ಯಾರು ಕೊಡ್ತಾರೆ? ಈಗ ಅಲ್ಲಿ ದಶ ಕೂಡ ಚೆನ್ನಾಗಿಲ್ಲ. ಸೊ ಈ ತರ ಅರ್ಧಂಬರ್ಧ ನೋಡ್ಕೊಂಡ್ಬಿಟ್ಟು ಮತ್ತೆ ರಾಹು ಇಲ್ಲಿದ್ದಾನೆ, ಕೇತು ಇಲ್ಲಿದ್ದಾನೆ, ರಾಹು ಇಲ್ಲಿದೆ ದುಡ್ಡು ಬರುತ್ತೆ, ರಾಹು ಇಲ್ಲಿ ಕೇತು ಇಲ್ಲಿದೆ ದುಡ್ಡು ಬರುತ್ತೆ. ಎಲ್ಲಿಂದ ದುಡ್ಡು ಬರುತ್ತೆ? ಯಾರು ದುಡ್ಡು ಕೊಡ್ತಾರೆ ನಿಮ್ಗೆ? ನಿಮ್ಮ ಜನ್ಮ ಜಾತಕದಲ್ಲಿ ಇರಬೇಕು ಫಸ್ಟ್ D1 ಅಲ್ಲಿ. D9 ಕನ್ಫರ್ಮ್ ಮಾಡ್ಬೇಕು, D10 ತಗೊಳಪ್ಪ ಅಂತ ಕೊಡ್ಬೇಕು. ಹೆಂಗ್ ಕೊಡುತ್ತೆ? ಕೆಲಸ ಮಾಡಿದ್ರೆ ಬರುತ್ತೆ, ಅಥವಾ ನಿಮ್ಮ ಹಸ್ಬೆಂಡೋ ವೈಫೋ ನಿಮಗೆ ಕೊಟ್ರೆ ಬರುತ್ತೆ, ಪೇರೆಂಟ್ಸ್ ಇದ್ರೆ ಪೇರೆಂಟ್ಸ್ ಕೊಟ್ರೆ ಬರುತ್ತೆ. ಮಲ್ಟಿಪಲ್ ಕಡೆಯಿಂದ ಇನ್ಕಮ್ ಇದ್ರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಯಾರು ದುಡ್ಡು ತಂದು ಕೊಡ್ತಾರೆ? ಈ ರೆಮಿಡಿ ಮಾಡಿ ವಿಪರೀತ ಹಣ ಬರುತ್ತೆ, ಎಲ್ಲಿಂದ ಬರುತ್ತೆ? ಅಲ್ವಾ? ಸ್ವಲ್ಪ ಸ್ವಲ್ಪ ತಲೆ ನಾವು ಬಳಸ್ಬೇಕಾಗತ್ತೆ. ತುಂಬಾ ಗುರುಗಳನ್ನ ನೋಡ್ಕೊಂಡೆ ಇಲ್ಲಿ ಬಂದಿರೋದು 7 ವರ್ಷದಲ್ಲಿ. ಯಾರು ಹೆಂಗ್ ಟೀಚ್ ಮಾಡಿದ್ರು, ಯಾರು ಎಷ್ಟು ಲಕ್ಷ ದೋಚಿದ್ರು, ಪ್ರತಿಯೊಂದು ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅನುಭವದ ಮೇಲೆ ಹೇಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ನೋಡಿ ಮೋಸ ಹೋಗ್ಬೇಡಿ. ಆಕ್ಚುಲಿ ಇನ್ನೊಂದು ಚಾರ್ಟ್ ಇದೆ, ಯುಗಾದಿದಾದ್ಮೇಲೆ ಹಿಂದೆ ಹಾಕ್ತೀನಿ ನೋಡಿ. ಅವ್ರಿಗೆ ಜಾತಕದಲ್ಲಿ ಸೂರ್ಯಕೇತು ಕಾಂಬಿನೇಷನ್ ಇದೆ, ಜೆನೆಟಿಕ್ ಪ್ರಾಬ್ಲಮ್, ಹೇರ್ ಫಾಲ್ ಆಗಿರೋದು. ಅವ್ರಿಗೆ ಹೆಂಗ್ ಮೋಸ ಮಾಡಿ ದುಡ್ಡು ದೇಪಿದ್ದಾರೆ ಅಂತ ಹೇಳಿದ್ರೆ ಆ ವಿಡಿಯೋ ನಾನು ಹಾಕ್ತೀನಿ, ಆಗ ನೋಡಿ. ದಿನನಿತ್ಯ ಇದೆಲ್ಲ ನೋಡಿ ನೋಡಿ ಅಂದ್ರೆ ಇನ್ನೂ ಅಪ್ಡೇಟ್ ಆಗಿಲ್ವಾ ಜನ? ಅದಕ್ಕೆ ನೋಡಿ, ಒಳ್ಳೆ ವಿಚಾರ ಹೇಳೋದಕ್ಕೆ ಚಾನಲ್ ಸಬ್ಸ್ಕ್ರೈಬು ಆಗಲ್ಲ, ಜನ ನೋಡೋದೇ ಇಲ್ಲ. ಹಾ, ಅದನ್ನ ಬಿಟ್ಟು ಹಿಂಗ ಹಾಕಿ, ಹಿಂಗೆ ನಿಮ್ಗೆ ತಮ್ನೇಲ್ ಹಿಂಗ ಹಾಕ್ಬೇಕು. ಈ ವರ್ಷ ಈ ರಾಶಿಗೆ ಏನೋ ಲಾಟ್ರಿ ಹೊಡಿತಾ ಇದೆ ಅಂತೆ. ಲಾಟ್ರಿ ಎಲ್ಲಿಂದ ಹೊಡಿತಾ ಇದೆ? ಲಾಟ್ರಿ ಹೊಡಿಯೋದೇ ಇರ್ಲಿ, ಲಾಟಿನಲ್ಲಿ ಒದೆ ಬೀಳ್ದೆ ಇದ್ರೆ ಸಾಕು. ಸೊ ಹಾಗಾಗಿ ನಂಬೇಡಿ, ದಯವಿಟ್ಟು ನಂಬೇಡಿ. ರಾಯರ್ನ ಪ್ರೇ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೆ ಗೈಡೆನ್ಸ್ ಸಿಗ್ಲಿ ಅಂತ ಹೇಳಿ. ಯಾವ ಕಡೆಯಿಂದ ಆದ್ರೂ ಸರಿ, ಅವ್ರು ಒಳ್ಳೆ ಗೈಡೆನ್ಸ್ನ ನಿಮ್ಗೆ ನಿಮ್ ಜಾತಕದ ಪ್ರಕಾರ ಕೊಡಿಸ್ತಾರೆ. ಸೊ ಥ್ಯಾಂಕ್ ಯು. ಅಂದ್ರೆ ಥ್ಯಾಂಕ್ ಯು ಮೀನ್ಸ್ ಈ ವಿಡಿಯೋಗೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಿಂಹದಿಂದ ಕುಂಭದವರು ನೋಡ್ತೀನಿ. ಈ ಲಗ್ನದಲ್ಲಿ ಯಾವ ಲಗ್ನದವ್ರು ಹೆಚ್ಚು ನೀವು ನೋಡ್ತಾ ಇರ ವಿಡಿಯೋಸು, ಅವ್ರಿಗೇನೆ ನಾನು ಹೆಚ್ಚು ಪ್ರಿಡಿಕ್ಟ್ ಮಾಡ್ತೀನಿ ಅಷ್ಟೇ. ನನ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ, ನನ್ಗೆ ಯಾರು ಟ್ರಸ್ಟ್ ಮಾಡ್ತಾರೆ, ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತೀನಿ, ಟ್ರಸ್ಟ್ ಮಾಡ್ತೀನಿ. ಕೆಲವ್ರಿಗೆ ಊಹಾಪೋಹ ಹೇಳ್ಬೇಕಲ್ವಾ, ಅದು ನಾನು ಆ ಪರ್ಸನ್ ಅಲ್ಲ. ನಾನು ಕಂಪ್ಲೀಟ್ ಜುಪಿಟರ್ ಅಂಡ್ ಸ್ಯಾಟರ್ನ್ ಪರ್ಸನ್. ನಾನು ಏನ್ ಮಾಡ್ಲಿ ಹೇಳಿ? ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನು D1 D9 D10. ಸೊ ಕ್ಲಾರಿಟಿ ಬೇಕು, ರೆಮಿಡೀಸ್ ಬೇಕು ಅಂದ್ರೆ ಕನ್ಸಲ್ಟ್ ಮಾಡಬಹುದು. ಪ್ಲೀಸ್ ನಿಮ್ಗೆ ಓಕೆ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ತಗೋಬೇಡಿ.
ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಗೇನ್ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ದಯವಿಟ್ಟು ನೋಡಿ. ನಿಮ್ಗಾಗ ಅರ್ಥ ಆಗುತ್ತೆ.